ಎಲ್ಲರಿಗೂ ನಮಸ್ಕಾರ. ಏನು KSಗೆ ಸಂಬಂಧಪಟ್ಟಂತೆ ಇವಾಗ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿದೆ, ಎಲ್ಲರೂ ಪ್ರಿಪೇರ್ ಆಗ್ತಿದ್ದಾರೆ. ಬಟ್ ಏನಂದರೆ ಇವಾಗಲಿಂದ ಪ್ರಿಲಿಮ್ಸ್ ಪ್ರಿಪೇರ್ ಆಗೋದಕ್ಕಿಂತ ಮೇನ್ಸಿಗೆ ಪ್ರಿಪೇರ್ ಆಗೋದು ಉತ್ತಮ. ಯಾಕಂದರೆ ಪ್ರಿಲಿಮ್ಸು ಪಾಸ್ ಆಗೋದು ಅದೇನು ಸಾಧನೆ ಅಲ್ಲ, ಆದರೆ ಮೇನ್ಸ್ ಪಾಸ್ ಆಗೋದು ಇಂಪಾರ್ಟೆಂಟ್. ಸುಮಾರು ಸಲ ಒಂದು 3-4 ಸಲ ಆಯಿತು ಪ್ರಿಲಿಮ್ಸು, ಆದರೆ ಮೇನ್ಸ್ ಆಗ್ತಾಯಿಲ್ಲ. ಯಾಕೆ ಅಂದರೆ ನಾವು ಪ್ರಿಲಿಮ್ಸ್ಗೆ ನಾವು ನೋಡಿದ್ರೆ ಪ್ರಿಲಿಮ್ಸ್ ಪಾಸ್ ಆದ ನಂತರ ನಾವು ಮೇನ್ಸ್ ನೋಡಿದ್ರೆ ಆಯಿತು ಅಂತೀವಿ. ಅದು ಯಾವಾಗ ಪ್ರಿಲಿಮ್ಸ್ ಪಾಸಾಗಿ ರಿಸಲ್ಟ್ ಬಿಟ್ಟು ಅವು ಏನು ಲೀಸ್ಟ್ ಬಿಟ್ಟು ನಂತರ ಅವಾಗ ನಾವು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಮೇನ್ಸಿಗೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿ ಕಾಲ ಮಿಂಚಿರುತ್ತೆ. ಒಂದು ಸಿಲೆಬಸ್ GS ಪೇಪರ್ 1 ಅಥವಾ ಈ ಥರ ಒಂದು ಸಿಲೆಬಸ್ ಕವರ್ ಆಗೋಕ್ಕೆ ನಿಮಗೆ ತುಂಬಾ ಟೈಮ್ ಹಿಡಿಯುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಎರಡನೇದು ಏನಾಗಿರುತ್ತೆ, ನನಗೆ ಫಿಲಿಮ್ಸ್ ಅಂದರೆ ಆಯ್ಕೆಗಳಿರಬೇಕು, ತುಂಬ ಚೆನ್ನಾಗಿ ನಾನು ಅದಿದೆ ಆನ್ಸರ್ ಮಾಡಿಬಿಡ್ತೀನಿ. ಬಟ್ ಇದು ಬರೆಯೋದಂದ್ರೆ ಏನು ಬರೀಬೇಕು, ಹೆಂಗೆ ಬರೀಬೇಕು ಅಂತ ತುಂಬ ಅದಿರುತ್ತೆ. ಎಲ್ಲರೂ ಹೇಳಿದ್ದಾರೆ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದ್ರೆ KS ಮುಖ್ಯ ಪರೀಕ್ಷೆ ಹೆಂಗೆ ಬರೀಬೇಕು ಅಂತ ತಾಸುಗಟ್ಟಲೆ 2 ತಾಸುಗಟ್ಟಲೆ ನಿಮ್ಗೆ ಇದು ಮಾಡಿದ್ದಾರೆ. ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ 90% ಏನಾಗುತ್ತೆ, ಮಾದರಿ ಪ್ರಶ್ನೆ ಪತ್ರಿಕೆ ಬೇಕು, ಇಂಥ ಪ್ರಶ್ನೆ ಇಷ್ಟು ಉತ್ತರ ಈ ಥರ ಮಾಡಬೇಕು, ಈ ಥರ ಡೈಗ್ರಾಮ್ ಹಾಕಬೇಕು, ಫ್ಲೋ ಚಾರ್ಟ್ಗಳು ಈ ಥರ ಇರಬೇಕು ಅನ್ನೋದನ್ನು ಹೇಳಲ್ಲ. ಫ್ಲೋ ಚಾರ್ಟ್ ಇರಬೇಕು, ಈ ಥರ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಅದು ಹೆಂಗಿರ್ಬೇಕು, ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ಸ್ವಲ್ಪ ತುಂಬ ರೇರ್ ಮತ್ತು ಅವು ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ಉಚಿತ ಆಗಿರಲ್ಲ. ಅವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಂತಿಷ್ಟು ದುಡ್ಡು ಕೊಟ್ಟು ಆ ಥರ ಎಲ್ಲ ಇರ್ತವೆ. ಸೊ ಹಾಗಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೆಲವೊಬ್ಬರು ಪಾಸ್ ಆದರೂ ಕೂಡ ಮೇನ್ಸಲ್ಲಿ ತುಂಬ ಕಷ್ಟಪಡ್ತಾರೆ. ಅದಕ್ಕಾಗಿ ಏನಂದರೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಉತ್ತರಿಸಬೇಕು ಅಂತ ಮಾದರಿ ಎಷ್ಟು ಬೇಕೋ ಅಷ್ಟೇ, ಸುಮ್ಮನೆ ಇದು ಇಲ್ಲಿ ಬರೆಯಲ್ವ ಏನು ಎಕ್ಸ್ಪ್ಲನೇಷನ್ ಇಲ್ಲ, ಎಷ್ಟು ಬರಿಬೋದು, ಎಷ್ಟು ಬರಿಬೇಕು, ಮತ್ತು ಫ್ಲೋ ಚಾರ್ಟ್ನ ಅಥವಾ ಮೈಂಡ್ ಮ್ಯಾಪ್ಗಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಉತ್ತರ ಪತ್ರಿಕೆ ಸಹಿತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಆ್ಯಂಡ್ ಶೇರ್ ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಇದು ಮಾಡ್ತಿರೋ ಉದ್ದೇಶ ಅಷ್ಟೇ, ಇದ್ರ ಜೊತೆ ನನಗೂ ಪ್ರಿಪೇರ್ ಆಗೋಕ್ಕೆ ನನಗೂ ಒಂಥರ ನಾಲೆಜ್ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ಕೂಡ ಇದನ್ನು ಮಾಡ್ತಾಯಿದ್ದೀನಿ. ಓಕೆ, ನಿಮಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು. ಇವಾಗ ನೋಡಿ, GS ಪೇಪರ್ 3ಕ್ಕೆ ಸಂಬಂಧಿಸಿದ ಎನ್ವೈರ್ಮೆಂಟ್ ಆ್ಯಂಡ್ ಅಗ್ರಿಕಲ್ಚರ್ GS ಪೇಪರ್ 3 ಇರುತ್ತೆ. ಅದು ವಿಷಯಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ. ಭಾರತದಲ್ಲಿ ಕೃಷಿಯ ಮೇಲೆಯೇ ಹವಾಮಾನ ವೈಪರೀತ್ಯ ಕ್ಲೈಮೇಟ್ ಚೇಂಜ್ ಅಂತ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ ಪ್ರಭಾವವನ್ನು ಚರ್ಚಿಸಿ ಕೃಷಿ ಕ್ಷೇತ್ರದಲ್ಲಿ ಸುಸ್ಥಿರತೆ ಸಾಧಿಸಲು ಕೈಗೊಳ್ಳಬೇಕಾದ ಪ್ರಮುಖ ಕ್ರಮಗಳನ್ನು ಸೂಚಿಸಿದೆ. ಓಕೆ, ಎಷ್ಟು 150 ಪದಗಳಲ್ಲಿ 10 ಅಂಕಗಳಿಗೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಏನಾಗಿರುತ್ತೆ, ಮತ್ತು ಮಾದರಿ ಆನ್ಸರ್ ಇರುತ್ತಲ್ಲ, ಮತ್ತು ಪರಿಚಯ ಅಂತ ಬರುತ್ತೆ, ಇಂಟ್ರೊಡಕ್ಷನ್. ಬಟ್ ಇಲ್ಲಿ ಇದನ್ನು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಜಸ್ಟ್ ಇದನ್ನು ಸ್ವಲ್ಪ ಇಲ್ಲಿ ಐತಲ್ಲ, ಇಲ್ಲಿ ಬರೆದ್ಬಿಟ್ಟು ಇಲ್ಲಿದ್ದ ಸ್ಟಾರ್ಟ್ ಮಾಡಿ. ಇದನ್ನೇ ಭಾರತದ ಶೇಕಡಾವಾರು ಇಲ್ಲಿದ್ದ ಸ್ಟಾರ್ಟ್ ಮಾಡಿ, ಆಮೇಲೆ ಇಲ್ಲಿದ್ದು ಸ್ಟಾರ್ಟ್ ಮಾಡಿ. ಅವರ ಅಂಡರ್ಸ್ಟ್ಯಾಂಡ್ ಇದು ಇಂಟ್ರಡಕ್ಷನ್, ಇದು ಪೀಠಿಕೆ, ಇದು ಪ್ರಸ್ತಾವನೆ ಅಂತದ್ದು ಅರ್ಥ ಆಗಿಬಿಡುತ್ತೆ. ಸೊ ಏನಿದೆ, ಭಾರತದ 50%ಕ್ಕಿಂತ ಹೆಚ್ಚು ಜನರು ಏನಾಗಿದೆ, ಭಾರತದ 50%ಕ್ಕಿಂತ ಹೆಚ್ಚು ಜನಸಂಖ್ಯೆಯು ಜೀವನಾಧಾರಕ್ಕಾಗಿ ಕೃಷಿಯನ್ನು ನೆಚ್ಚಿಕೊಂಡಿದೆ. ಹೌದು, ಭಾರತದಲ್ಲಿ 50ಕ್ಕಿಂತ ಹೆಚ್ಚು ಜನ ಕೃಷಿಯನ್ನೇ ಹೆಚ್ಚಾಗಿ ನಂಬಿಕೊಂಡ್ರೆ, ಅದರಲ್ಲೂ ಮಳೆಯಾಧಾರಿತ ಕೃಷಿ ಅಂತೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಂಬಿಕೊಂಡಿದ್ದಾರೆ. ಒಂದು ಫೇಮಸ್ ಕೊಟೇಶನ್ ಇದೆ, ಏನು ಭಾರತದ ರೈತರ ಜೀವನವು ಮುಂಗಾರು ಮಳೆಯೊಂದಿಗೆ ಆಡುವ ಜೂಜಾಟ ಅಂತೇಳಿ, ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು ಆ ಕೊಟೇಶನ್. ಓಕೆ, ನೆಕ್ಸ್ಟ್ ನೋಡಿ, ಇತ್ತೀಚಿನ IPCC ವರದಿಗಳ ಪ್ರಕಾರ ಹವಾಮಾನ ವೈಪರೀತ್ಯವು ಭಾರತದ ಆಹಾರ ಭದ್ರತೆಗೆ ಮತ್ತು ಕೃಷಿ ಆರ್ಥಿಕ ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ ಅಂತೇಳಿ ಅದು ವರದಿ ನೀಡಿದೆ. ಜಸ್ಟ್ ಇಷ್ಟು ಇಂಟ್ರೊಡಕ್ಷನ್. ನನಗೆ ಇನ್ನೂ ಬಂದಿದೆ ಅಂತ ಮೇನ್ ಏನಾರು ಇದ್ದರೆ ಒನ್ ಲೈನ್ ಎಕ್ಸ್ಟ್ರಾ ಬರಿಬೋದು. ಅದಕ್ಕಿಂತ ನೀವು ಹೆಚ್ಚಿಗೆ ಬರ್ಕಂತ ಹೋದ್ರೆ ನಿಮಗೆ ಟೈಮ್ ಸಾಕಾಗಲ್ಲ. ಓಕೆ, ಆ ಥರ ಇಂಪಾರ್ಟೆಂಟ್ ಇದ್ದದ್ದು ಇದ್ರಾಗ ಕೆಲವಷ್ಟಾಗ ಅದನ್ನು ಮೆನ್ಷನ್ ಮಾಡ್ಬೋದು. ಇಷ್ಟು ಬರಿಬೋದು. ನೆಕ್ಸ್ಟ್ ಮುಖ್ಯ ಭಾಗ ಅಂದರೆ ಬಾಡಿ ಪ್ಯಾರಾಗ್ರಾಫ್. ಮುಖ್ಯ ಭಾಗ ಅಂತ ಬರೆಯೋ ಅವಶ್ಯಕತೆ ಇಲ್ಲ,
ಇದನ್ನ ಹೆಡ್ಲೈನ್ ಹಾಕಿದ್ರೆ ಸಾಕು. ಏನು ಕೃಷಿಯ ಮೇಲೆ ಹವಾಮಾನ ವೈಪರೀತ್ಯ ಪ್ರಭಾವ ಅಂತ ಹಾಕ್ಬಿಟ್ಟು ಏನು 1 2 3 ಅಂತಲೂ ಬರೀ, ಈ ಥರ ಬುಲೆಟ್ ಪಾಯಿಂಟನ್ನು ಹಾಕಿ, ಇಲ್ಲ ರೋಮನ್ ಅಂಕಿಲ್ 1 2 ಬರೀ, ಆ ಥರನೂ ಬರಿಬೋದು, ಈ ಥರನೂ ಬರಿಬೋದು, ಏನು ತೊಂದರೆ ಇಲ್ಲ. ಓಕೆ. ಯಾವ ಅನಿಯಮಿತ ಮುಂಗಾರು, ಇರ್ರೆಗ್ಯುಲರ್ ಮಾನ್ಸೂನ್, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಘಟನೆಗಳು ಹೆಚ್ಚಾಗುತ್ತಿದ್ದು ಬಿತ್ತನೆ ಮತ್ತು ಕೊಯ್ಲಿನ ಸಮಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಅಂದರೆ ಬಿತ್ತಿದ ತಕ್ಷಣ ಮಳೆ ಆಗಲ್ಲ, ಬರಗಾಲ ಘೋಷಣೆ ಮಾಡಿ ಅಂತೇಳಿ ಪ್ರತಿಭಟನೆ ಸ್ಟಾರ್ಟ್ ಆಗ್ತಾರೆ ರೈತರಿಂದ. ಅನಾವೃಷ್ಟಿ ಬಂದ್ಬಿಡುತ್ತೆ, ಬಿತ್ತಿರ್ತಾರೆ, ಮಳೆನೂ ಬರುತ್ತೆ, ಲಾಸ್ಟ್ ಇನ್ನೂ ಸ್ವಲ್ಪ ದಿನ ಇರುತ್ತೆ ಆ ಬೆಳೆನ ತೆಗಿಬೇಕಾದ್ರೆ, ಆವಾಗ ಸಿಕ್ಕಾಪಟ್ಟೆ ಮಳೆಗಳು, ಫ್ಲಡ್ಡು ಆ ಥರ ಎಲ್ಲ ಬಂದ್ಬಿಡುತ್ತೆ. ಅಂದರೆ ಆ ಕ್ಲೌಡ್ ಬರ್ಸ್ಟಿಂಗ್ ಅಂತೀವಿ ಇಂಗ್ಲೀಷ್ದಾಗ, ಇತ್ತೀಚೆಗೆ ಅಸ್ಸಾಂದಲ್ಲಿ ಆಯಿತು. ಆ ಥರ ಮಳೆಗಳು ಒಂದೇ ದಿನದಲ್ಲಿ ಹೈಯೆಸ್ಟ್ ಮಳೆ ಬಂದು ಇರೋ ಬೆಳೆ ಎಲ್ಲ ಕೊಚ್ಕೊಂಡು ಹೋಗಿ ಆ ಥರ ಅನಾಹುತಗಳು ಸೃಷ್ಟಿ ಆಗ್ತದೆ. ಮತ್ತು ಬಿತ್ತನೆ ಮತ್ತು ಕೊಯ್ಲಿನ ಸಮಯದ ಮೇಲೆ ನಕಾರಾತ್ಮಕ ಪರಿಣಾಮಗಳು, ಈ ಥರ ಘಟನೆಗಳೇನಾಗ್ತವೆ, ಬಿತ್ತನೆ ಮತ್ತು ಕೊಯ್ಲಿನ ಸಮಯದಲ್ಲಿ ನಕಾರಾತ್ಮಕ ಪರಿಣಾಮಗಳಾಗಿ ಬೀರ್ತವೆ. ನೆಕ್ಸ್ಟ್ ಏನು, ತಾಪಮಾನ ಏರಿಕೆ. ಯಾವ ತಾಪಮಾನ ಏರಿಕೆಯಿಂದ ಏನಾಗ್ತಾ ಇದೆ, ಗೋಧಿ ಮತ್ತು ಭತ್ತ ಮುಂತಾದ ಸಾಂಪ್ರದಾಯಿಕ ಬೆಳೆಗಳ ಮೇಲೆ ಏನಾಗ್ತಾ ಇದೆ, 15% 25% ಇಳುವರಿ ಕುಸಿತ ಆಗ್ತದೆ. ಏನಾಗ್ತದೆ, ಇಳುವರಿ ಕುಸಿತ ಉಂಟಾಗ್ತದೆ. ಸೊ ಇದನ್ನು ಮೆನ್ಷನ್ ಮಾಡಬೇಕು, ಇಷ್ಟೇ ಸಿಂಪಲ್. ಮತ್ತು ನೀವು ಅದು ಒಂದೇನು ಭಾರತದ ರೈತರು ಅದೇ ಪೂರ ಬೇಡ, ಎಷ್ಟು ಬೇಕಷ್ಟು. ಈ ಥರ ಜಲಸಂಪನ್ಮೂಲದ ಅಭಾವ, ಇದರ ಮತ್ತೇನಾಗ್ತಾಯಿದೆ, ಹವಾಮಾನ ವೈಪರೀತ್ಯದಿಂದ ಅಂತರ್ಜಲ ಮಟ್ಟ ಕುಸಿತ ಆಗ್ತದೆ. ಯಾಕಂದ್ರೆ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬರಲ್ಲ, ಮಳೆ ಕಾಲಕಾಲಕ್ಕೆ ಬಂದರೆ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಒಂದೇ ದಿನ ಹೂವನಾಗ ಬಂದು ಬರೋದೆಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಅಂತರ್ಜಲ ಮಟ್ಟ ಹೆಚ್ಚಾಗಲ್ಲ. ಸಂಪೂರ್ಣವಾಗಿ ಮಿನಿಮಮ್ 3 to 4 ಡೇಸು ಕಂಟಿನ್ಯೂಸ್ ಸತತವಾಗಿ ಮಳೆ ಬಿದ್ದಾಗ ಅಂತರ್ಜಲ ಮಟ್ಟ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಒಂದು ದಿನ ಬಂತು ಪೂರ ಬಂದು ಹೊಡಿತು ಹೋಗ್ಬಿಡ್ತು ಅಂದರೆ ಯಾವುದೇ ಕಾರಣಕ್ಕೆ ಅಂತ, ಇದರಿಂದ ಏನಾಗುತ್ತೆ, ಅಂತರ್ಜಲ ಮಟ್ಟ ಕುಸಿತ ಆಗುತ್ತೆ. ಮತ್ತು ಬೇಸಿಗೆಯಲ್ಲಿ ನದಿಗಳು ಒಣಗ್ತವೆ, ಕೆರೆಗಳು ಒಣಗ್ತವೆ. ಇದು ಮಾನವ ಉಪಜೀವನಗಳಾದಂಥ ಕುರಿಗೆ, ದನ ಮೇಯಿಸೋಕೆ, ಕುರಿ ಮೇಯಿಸೋಕೆ, ಅವುಗಳ ನೀರು ಉಣಿಸೋಕೆ ಎಲ್ಲ ತೊಂದರೆ ಆಗ್ತಾಯಿದೆ. ಟೋಟಲ್ ರೈತರಿಗೆ ತೊಂದರೆ ಆಗುತ್ತೆ ಅಂತ. ನೆಕ್ಸ್ಟ್ ಕೆಲವಷ್ಟು ಏನಾಗ್ತಾಯಿದೆ, ಕ್ಲೈಮೇಟ್ ಚೇಂಜಿಂದ ಕೀಟ ಬಾಧೆ ಮತ್ತು ರೋಗ ಬಾಧೆ, ಹೊಸ ರೋಗಗಳು ಕೃಷಿಯಲ್ಲಿ ಕಾಣಿಸ್ಕೊಳ್ತವೆ. ಹವಾಮಾನ ಮಿಡತೆ ದಾಳಿ ಅಂತೇಳಿ ಕೇಳ್ತಾ ಇದ್ವಿ. ಇರಾನ್ ಕಡೆಯಿಂದ ಡಿಸರ್ಟ್ ಲ್ಯಾಕ್ಟೆಕ್ಸ್ ಅಂತ ಬರ್ತವೆ, ಲ್ಯಾಕ್ಟೋಸ್ ಅಟ್ಯಾಕ್ ಅಂತ. ಒಂದ್ಸರಿ ಬಂದು ಇಡೀ ಪೈರನ್ನ ತಿಂದು ಊಟ ಆಗೋಗ್ಬಿಡ್ತಾವೆ. ಬರೋದು ಒಂದು ಸ್ವಲ್ಪ ಏನೋ ಬಂದಿರುತ್ತೆ, ಅದನ್ನು ಕೂಡ ಒಂದೇ ಒಂದು ದಿನದಲ್ಲಿ ಫಿನಿಶ್. ಇದರಿಂದ ರೈತರಿಗೆ ಏನಾಗುತ್ತೆ, ಆದಾಯ ಕಡಿಮೆ ಆಗುತ್ತೆ, ಲಾಸ್ ಆಗುತ್ತೆ. ಮತ್ತು ಸಸ್ಯ ರೋಗಗಳು ಹೆಚ್ಚಾಗುತ್ತೆ, ಹೊಸ ಸಸ್ಯ ರೋಗಗಳು, ಈ ಥರ ಎಲ್ಲ ಮೆನ್ಷನ್ ಮಾಡ್ಬೋದು. ಮತ್ತೇನಾಗ್ತವೆ, ಮಣ್ಣಿನ ಫಲವತ್ತತೆ ಕ್ಷೀಣಿಸುವಿಕೆ, ಪ್ರವಾಹ ಮತ್ತು ತೀವ್ರ ಬಿಸಿಲಿಂದ ಮಣ್ಣಿನ ಜೈವಿಕ ಅಂಶಗಳು ಏನಾಗ್ತವೆ, ನಾಶ ಆಗ್ತವೆ. ಮಣ್ಣು ಫಲವತ್ತಾಗಿದ್ದರೆ ಮಾತ್ರ ಮಳೆ ಬಂದರೆ, ಮಣ್ಣು ಫಲವತ್ತಾಗಿರಬೇಕು, ಮಳೆನೂ ಬರಬೇಕು, ಆವಾಗ ಉತ್ತಮ ಕೃಷಿ ಅಥವಾ ಬೆಳೆ ಬೆಳೆಯೋಕ್ಕೆ ಸಾಧ್ಯ. ಅದು ಎರಡೂ ಇರಲಿಲ್ಲ, ಮಳೆ ಬಂತು, ಮಣ್ಣು ಸವಳು ಮಣ್ಣು ಐತಪ್ಪ, ಅದ್ರಾಗ ಏನು ಬೆಳಿತೀಯ, ಹೌದು. ಈ ಥರ ಆ ಮಣ್ಣಿನ ಕ್ಲೈಮೇಟ್ ಚೇಂಜಿಂದ ಮಣ್ಣಿನ ಫಲವತ್ತತೆ ಕೂಡ ಕುಸಿತ ಉಂಟಾಗ್ತಾಯಿದೆ. ಓಕೆ, ನೆಕ್ಸ್ಟ್ ನೋಡಿ, ಆಯಿತು. ಪರಿಣಾಮಗಳಾದವು. ಈ ಥರ ಪರಿಣಾಮಗಳು ಕ್ಲೈಮೇಟ್ ಚೇಂಜಿಂದ ಆ ರೀತಿಯಾದಂಥ ಕ್ರಮಗಳು ಪರಿಣಾಮಗಳು ಬೀರ್ತಾ ಇದ್ದಾವೆ. ಸೊ ಅದಕ್ಕೆ ಪರಿಹಾರ ಏನು ಕ್ರಮಗಳು ಕೈಗೊಳ್ಳಬೇಕು, ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ ಅಂತ ಕರಿತೇವೆ. ಅಂದರೆ ಕ್ಲೈಮೇಟ್ ರೆಸಿಲೆಂಟ್ ಅಗ್ರಿಕಲ್ಚರ್. ಅಂದರೆ ಸಿಂಪಲ್ ಅಂದ್ರೆ ಏನಂದರೆ, ಆ ಹವಾಮಾನ ಗುಣಗಳಿಗೆ ಹೊಂದಿಕೊಂಡು ಬೆಳೀತಕ್ಕಂಥ ಬೆಳೆಗಳನ್ನು ನಾವು ಬೆಳಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಇತ್ತೀಚೆಗೆ ನಾನು NICRA ಪ್ರಕಾರ, ಅಂದರೆ ನ್ಯಾಷನಲ್ ಇನ್ನೋವೇಷನ್ ಇನ್ ಕ್ಲೈಮೇಟ್ ಚೇಂಜ್ ರೆಸಿಲೆಂಟ್ ಅಗ್ರಿಕಲ್ಚರ್ ಯೋಜನೆಯಡಿ ಹವಾಮಾನ ಬದಲಾವಣೆಯನ್ನು ತಡೆದುಕೊಳ್ಳುವ ತಳಿಗಳನ್ನು ಅಭಿವೃದ್ಧಿಪಡಿಸುವುದು. ಉದಾಹರಣೆಗೆ BT ಬದನೆ ಅಂತ ಬಂದು, BT ಹತ್ತಿ,
ಇದು ಯಾವುದು ಸಾಸಿವೆ, BT ಸಾಸಿವೆ, ಈ ಥರ ಅವೇನು ರೋಗ ನಿರೋಧಕ ಶಕ್ತಿಯನ್ನು ಮತ್ತು ಮಳೆ ಈ ಥರ ಹವಾಮಾನ ವೈಪರೀತ್ಯ ತಡೆದು ಬೆಳೀತಕ್ಕಂಥ ಬೆಳೆಗಳಾಗಿರ್ತವೆ. ಆ ಥರ ಇವಾಗ ಕಡಿಮೆ ಮಳೆಯಲ್ಲಿ ಬೆಳೀತಕ್ಕಂಥ ಸಜ್ಜೆ, ಜೋಳ, ಕಡಿಮೆ ಮಳೆ ಇದ್ದರೆ ಸಾಕು ಬೆಳವಣಿಗೆ ಆಗ್ತವೆ. ಈ ಥರ ಬೆಳೆಗಳನ್ನು ಹವಾಮಾನ ಸ್ಥಿತಿ ಸ್ಥಾಪಕಕ್ಕೆ ಅಂದರೆ ಅದಕ್ಕೆ ಹೊಂದಾಣಿಕೆ ಆಗಿ ಬೆಳೀತಕ್ಕಂಥ ಅಂಶ ಬೆಳೆಗಳನ್ನು ನಾವು ಬೆಳಿಬೇಕು ಅಂತ. ನೆಕ್ಸ್ಟ್ ಸೂಕ್ಷ್ಮ ನೀರಾವರಿ ಯೋಜನೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಹನಿ ನೀರಾವರಿ ಮತ್ತು ಸಿಂಪಡಣೆ ಮಾದರಿಯನ್ನು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವುದು. ಈ ಥರ ಹನಿ ನೀರಾವರಿ ಅಂತ ಬರ್ತದೆ, ಸೂಕ್ಷ್ಮ ನೀರಾವರಿ, ತುಂತುರು ನೀರಾವರಿ, ಆ ಥರ ಎಲ್ಲ ಬರ್ತವೆ. ಆ ನೀರಾವರಿ ಯೋಜನೆಗಳನ್ನು ಅಳವಡಿಸ್ಕೊಳ್ಬೇಕು. ಅಂದರೆ ಕಡಿಮೆ ಖರ್ಚಲ್ಲಿ ಬಡ ಫನ್ ಅಂತಾರಲ್ಲ ಆ ರೀತಿ. ಬಟ್ ಆ್ಯಕ್ಚುಲಿ ಆ ಬೆಳೆಗಳಿಗೆ ಎಷ್ಟು ಬೇಕು ಅಷ್ಟು ನೀರನ್ನು ಮಾತ್ರ ಕೊಡುತ್ತೆ. ನೀರೇ ಬರೋದು ಇವಾಗ ನೀರು ಹಾಯಿಸೋದ್ರಿಂದ ಇವಾಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಮೋಟ್ರ್ ಚಾಲು ಮಾಡಿದ ತಕ್ಷಣ ಏನು ಬಿಟ್ಬಿಡೋಣ ಹೋಗೋಣ, ಅದು ಇನ್ನೂ ತುಂಬ ಕಲಿಬೇಕು, ಇಲ್ಲೇ ಕುಂತ್ಬಿಡೋಣ ಅಂದ್ರೆ ಅದು ತುಂಬಿ ನೀರಾದ್ಮೇಲೆ ಮತ್ತೆ ಬೇರೆ ಕಡೆ ಈ ಥರ ನೀರು ಇಲ್ಲದೆ ಇರೋ ಅಂದರೆ ಬರಗಾಲದ ಸಮಯದಲ್ಲಿ ಕೂಡ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬರ್ತಕ್ಕಂಥ ಯೋಜನೆಗಳನ್ನು ಅಳವಡಿಸ್ಕೊಳ್ಬೇಕು. ಬೆಳೆ ವೈವಿಧ್ಯೀಕರಣ ಕಡಿಮೆ ನೀರಿನಲ್ಲಿ ಆಲ್ರೆಡಿ ಹೇಳಿದ್ನಲ್ಲ, ಅಗತ್ಯವಿರೋ ಮತ್ತು ಪೌಷ್ಟಿಕಾಂಶ ಭರಿತದ ಸಿರಿಧಾನ್ಯಗಳ ಬೇಸಾಯವನ್ನು ಪ್ರೋತ್ಸಾಹಿಸುವುದು. ರಾಗಿ, ಸಜ್ಜೆ, ನವಣೆ, ಸಿರಿಧಾನ್ಯಗಳಂತ ರಾಗಿ, ಸಜ್ಜೆ, ನವಣೆ ಮತ್ತು ಈ ಥರ 5 ಮಿಲೆಟ್ಸ್ ಅಂತ ಬರ್ತವೆ. ಇವನ್ನೆಲ್ಲ ಇಂಥ ಬೆಳೆಗಳು ಏನಾಗ್ತವೆ, ಇಂಥ ಬೆಳೆಗಳು ಕಡಿಮೆ ಮಳೆ ಪ್ರದೇಶ, ಮಳೆ ಆಧಾರಿತ ಆದರೂ ಮಳೆ ಪ್ರದೇಶ ಒಂದು ಸರಿ ನೀರು ಹಾಯಿಸೋದು ಸಾಕು. ಈ ಥರ ಕಡಿಮೆ ಮಳೆ ಪ್ರದೇಶದಲ್ಲಿ ಇವು ಹೆಚ್ಚಿನ ಇಳುವರಿ ಕೊಡ್ತವೆ. ಮತ್ತು ಹೆಚ್ಚಿನ ತಾಪಮಾನ ಇದ್ದರೂ ಕೂಡ ಓಕೆ, ನೋ ಪ್ರಾಬ್ಲಮ್, ಇವಕ್ಕೆ ಏನು ಸಮಸ್ಯೆ ಆಗೋಲ್ಲ. ಈ ರೀತಿಯ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ರೈತರ ಆದಾಯ ಹೆಚ್ಚಾಗುತ್ತೆ, ಅವ್ರಿಗೇನಾಗುತ್ತೆ, ಬೆಳೆದಂಥ ಬೆಳೆ ಕೂಡ ಕೈಗತ್ತುತ್ತೆ. ಓಕೆ, ಬೆಳೆ ವೈವಿಧ್ಯೀಕರಣ. ನೆಕ್ಸ್ಟ್ ಪ್ರಾಕೃತಿಕ ಮತ್ತು ಜೈವಿಕ ಕೃಷಿ. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಸುತ್ತಮುತ್ತ ಸಿಗ್ತಕ್ಕಂಥ ತಿಪ್ಪೆ ಗೊಬ್ಬರ ಅಥವಾ ರಸಗೊಬ್ಬರ, ಸಿಂಪಲ್ ರಾಸಾಯನಿಕ ರಹಿತ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ. ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿಯನ್ನು ಉತ್ತೇಜಿಸುವುದು. ಇದಕ್ಕೆಲ್ಲ ಏನು ಮಾಡ್ತಾಯಿದ್ರು ಜನ, ಇದೇನು DAP ಇದ್ದಿಲ್ಲ, ಯೂರಿಯಾ ಇದ್ದೇ ಏನಿದ್ದಿಲ್ಲ, ಅದೇ ನಾವೇನು ನ್ಯಾಚುರಲ್ ಆಗಿ ದನ, ಕುರಿ, ಆಡು, ಮೇಕೆಗಳಿಂದ ಬಂದಂಥ ಸಗಣಿ ಈ ಥರ ಗೊಬ್ಬರವನ್ನು ನಾವು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ. ಇದರಿಂದ ಏನಾಗ್ತದೆ, ಮಣ್ಣಿನ ಒಂದು ಗುಣಮಟ್ಟನೂ ಹೆಚ್ಚಾಗುತ್ತೆ. ಸೊ ಆ ಥರ ಗೊಬ್ಬರಗಳನ್ನು ಪುನಃ ಉತ್ಪಾದನೆ ಮಾಡಿ ಅದು ಬರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ತಂತ್ರಜ್ಞಾನದ ಬಳಕೆ ಅಂದರೆ ಡ್ರೋನು, ಕೃತಕ ಬುದ್ಧಿಮತ್ತೆ, AI. ಇತ್ತೀಚೆಗಂತೂ ತುಂಬ ಎಲ್ಲನೂ AI. ಒಂದು ಪೋಸ್ಟ್ ಮಾಡ್ಬೇಕಾದ್ರೂ AI, ಎಲ್ಲ ಒಂದು ವಿಡಿಯೋ ಮಾಡೋಕ್ಕೋದ್ರೆ ಎಲ್ಲದಕ್ಕೂ AI. ಮತ್ತು ಬರ್ತಾ ಊಟಕ್ಕೆ ಎಡಗೈಲಿ ಉಂಡ ಬಲಗೈಲಿ ಉಂಡ ಅಂತ ಕೇಳೋ ಪರಿಸ್ಥಿತಿ ಏನು ಕೇಳೋ ಪರಿಸ್ಥಿತಿ ಬರ್ಬೋದು. ಮಲಗಬೇಕಾದ್ರೆ ಎಷ್ಟು ಗಂಟೆ ಮಕ್ಕಳು ಎಷ್ಟು ಗಂಟೆಗೆ ಎದ್ದೇಳಿ, ಪ್ರತಿಯೊಂದು ಸಲಹೆನೂ ಎಲ್ಲನೂ AI ಕೊಡ್ತಾರೆ. ಸೊ ಅದೇ ರೀತಿ ಕುರಿತು ಈ ಒಂದು ಕೃಷಿಯಲ್ಲಿ ಯಾವ ರೀತಿಯಾಗಿ ಬೆಳೆ ಬೆಳಿಬೋದು ಅನ್ನೋದನ್ನು ಅದು ಕೂಡ ಕೆಲವಷ್ಟು ಆಗಿ ಆನ್ಸರ್ ಕೊಡುತ್ತೆ. ಆ ಥರ ನಿಖರ ಕೃಷಿ ಅಂದರೆ ನಿಖರ ಕೃಷಿ ಮೂಲಕ ಹವಾಮಾನ ಮುನ್ಸೂಚನೆ ಮತ್ತು ಕೀಟ ನಿಯಂತ್ರಣ. ಅಂದರೆ ಡ್ರೋನ್ ಮೂಲಕ ಎಲ್ಲಿ ಯಾವ ಕೃಷಿಗೆ ಯಾವ ರೋಗ ಹತ್ತಿದೆ, ತುಂಬ ಬೆಳೆ ಇರುತ್ತೆ ಕಡೆ ಎಲ್ಲ. ಸಣ್ಣ ರೈತರಿದ್ದರೆ ಏನು ತೊಂದರೆ ಇಲ್ಲ, ಒಂದು ರೌಂಡ್ ಹಾಕಿ ನೋಡ್ಕೊಂಬರ್ಬೋದು. ಆದರೆ ದೊಡ್ಡ ರೈತರಿದ್ದಾಗ ಅಲ್ಲೆಲ್ಲ ಓಡಾಡಿ ಎಲ್ಲಿ ಏನಾಗಿದೆ ಅಂತ ನೋಡೋಕ್ಕಂತ ಒಂದು ಸಲ ಡ್ರೋನ್ ನೋಡಿ, ಮತ್ತು ಡ್ರೋನ್ ಮುಖಾಂತರ ಔಷಧಿಗಳ ಸಿಂಪಡಣೆ ಕೂಡ ಬಂದಿದೆ. ಆ ಥರ ಎಲ್ಲ ಮಾಡೋದ್ರಿಂದ ಉತ್ತಮ ಬೆಳೆ ಬೆಳೆಯೋಕ್ಕೆ ಸಾಧ್ಯ. ಮತ್ತು ತಂತ್ರಜ್ಞಾನ ಬಳಕೆ ಅಂದರೆ ಮುಂಗಾರು ಮಳೆಯ ಮುನ್ಸೂಚನೆ ಪಡಿಬೋದು ತಂತ್ರಜ್ಞಾನದಿಂದ. ಅಂದರೆ ಈ ವರ್ಷ ಉತ್ತಮ ಮಳೆ ಇದೆ ಅಂದರೆ ಯಾವ ಬೆಳೆ, ಮಳೆಗೆ ಒಂದು ಸ್ವಲ್ಪ ಯಾವ ಬೆಳೆ ಹಾಕ್ಬೇಕು. ಕಡಿಮೆ ಮಳೆ ಇದೆ ಅಂದರೆ ಮಳೆ ಇಲ್ಲದೆ ಇದ್ದರೂ ಬೆಳೀತಕ್ಕಂಥ ಬೆಳೆಗಳು ಹಾಕ್ಬೇಕು. ಈ ಥರ ಬಳಕೆಯನ್ನು ಮಾಡಿಕೊಳ್ಳೋದು ಉತ್ತಮ ಅಂತ ಇದ್ದಾರೆ. ಇನ್ನು ಉಪಸಂಹಾರ ನೋಡೋಣ. ಹವಾಮಾನ ವೈಪರೀತ್ಯ ಸವಾಲು ಎದುರಿಸಲು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಮತ್ತು ಆಧುನಿಕ ತಂತ್ರಜ್ಞಾನಗಳ ಆಧುನಿಕ ತಂತ್ರಜ್ಞಾನಗಳ ಸಮ್ಮಿಲನ ಅಗತ್ಯವಾಗಿದೆ. ಸಾಂಪ್ರದಾಯಿಕ ಇರಬೇಕು, ಪ್ಲಸ್ ಅದ್ರ ಜೊತೆನೂ ವೈವಿಧ್ಯತೆ, ವಿಜ್ಞಾನ ಅವೆಲ್ಲ ಸೇರಿಸಬೇಕು. ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ. ಇದು ಈ ಥರ ಇಂಪಾರ್ಟೆಂಟ್. 1 ಪಾಯಿಂಟ್ಸ್ ಬರಬೇಕು ಮಿನಿಮಮ್ ಅದಿದರಲ್ಲಿ. ಸುಸ್ಥಿರ ಅಭಿವೃದ್ಧಿ ಗುರಿ
SDG2 ಅಂದರೆ ಜೀರೋ ಹಂಗರ್ ಅಂತ ಅದು ಏನು 17 ಗುರಿಗಳನ್ನು ಬರ್ತವೆ ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿಗಾಗಿ 17 ಗುರಿಗಳನ್ನು ಬರ್ತವೆ. ಅದರಲ್ಲಿ 2ನೇ ಗುರಿ ಯಾವುದು ಏನು ಈ ರೈತರ ಆದಾಯವನ್ನು ಹೆಚ್ಚು ಮಾಡಿ ಸುಸ್ಥಿರ ಕೃಷಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಗುರಿ ಇದೆ. ಅದು 2ರಲ್ಲಿ ಬರುತ್ತೆ. ಅದನ್ನು ಸಾಧಿಸಲು ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಇದು ಪೂರಕವಾಗಿದೆ. ಇವೆಲ್ಲ ಅಂಶಗಳು ಅಂತ ಹೇಳ್ತದೆ. ಸರ್ ಇದೇನು ಇದು ಏನು ಬರೀ ಆನ್ಸರ್ ಅಷ್ಟೇ ಹೇಳಿದ್ರಿ, ಫ್ಲೋಟ್ ಚಾರ್ಟ್ ಹೆಂಗೆ ಬಳಸೋದು ಅಂತೇಳಿ ಕೆಲವರು ಕೇಳ್ಬೋದು. ಸೊ ಅದಕ್ಕೆ ತಕ್ಕಂಗೆ ಇಲ್ಲಿ ಫ್ಲೋ ಚಾರ್ಟ್ ಮಾಡಿದ್ದೀನಿ. ಸೊ ಇದು ಮೈಂಡ್ ಮ್ಯಾಪ್ ಅಂತಾರೆ ಇದಕ್ಕೆ ಇದನ್ನು ಹಾಕ್ಬೋದು, ಇಲ್ಲ ಇದನ್ನು ಹಾಕ್ಬೋದು. ಇದಕ್ಕೆ ಮೈಂಡ್ ಮ್ಯಾಪ್ ನೋಡಿ. ಮೈಂಡ್ ಮ್ಯಾಪಲ್ಲಿ ಏನಿರ್ತಂದರೆ ಮೈಂಡ್ ಮ್ಯಾಪ್ ಏನು ನೋಡಿ, ಈ ಥರ ಮೈಂಡ್ ಮ್ಯಾಪ್ ಮತ್ತು ಮೈಂಡ್ ಮ್ಯಾಪ್ ಅಂತ ಅಲ್ಲಿ ಬರೀ ಅವಶ್ಯಕತೆ ಇರಲ್ಲ. ಈ ಥರ ಹಾಕೋಬೇಕು. ಈ ಥರ ಹವಾಮಾನ ವೈಪರೀತ್ಯ ಮತ್ತು ಕೃಷಿ ಅಂತ ಹಾಕ್ಕೊಂಡು ಇದರಲ್ಲಿ ಕಾರಣಗಳು ಏನು ಅಂದರೆ ಹವಾಮಾನ ವೈಪರೀತ್ಯಕ್ಕೆ ಏನು ಕಾರಣ ಅಂದರೆ ಮಾಲಿನ್ಯ ಉಂಟಾಗ್ತದೆ. ಕಾರ್ಖಾನೆಗಳಿಂದ ಯಾವುದರಿಂದ ಇತ್ತೀಚೆಗೆ ಎಲ್ಲೆಲ್ಲೋ ಕಾರ್ಖಾನೆಗಳ ಮುಚ್ಚಿ ಹಟಾವು ಬಚಾವು ಎಲ್ಲ ಆಗ್ತಾಯಿದೆ. ಮಾಲಿನ್ಯ ಅವುಗಳಿಂದ ಏನಾಗುತ್ತೆ, ಜಲ ಮಾಲಿನ್ಯ ಆಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ, ಮತ್ತು ಪರಿಸರ ಮಾಲಿನ್ಯ ಉಂಟಾಗ್ತದೆ. ಎಲ್ಲ ಮಾಲಿನ್ಯಗಳು ಆಗ್ತವೆ. ಅದರಿಂದ ಏನಾಗ್ತದೆ, ಅರಣ್ಯ ನಾಶಗಳಾಗ್ತಾ ಇದ್ದಾವೆ. ಗ್ರೀನ್ ಹೌಸ್ ಅನಿಲಗಳು ಜಾಸ್ತಿ ಆಗ್ತದೆ. ಅತಿಯಾದ ಕೈಗಾರೀಕರಣಗಳಾಗ್ತದೆ. ಇವೆಲ್ಲ ಎದಕ್ಕೆ ಕಾರಣ, ಹವಾಮಾನ ವೈಪರೀತ್ಯ ಕಾರಣ. ಸೊ ಅದರಿಂದ ಏನು ಸವಾಲಾಗ್ತಾ ಇದೆ, ಇವೆಲ್ಲ ಹವಾಮಾನ ವೈಪರೀತ್ಯದಿಂದ ಏನು ಸವಾಲುಗಳು ನಮಗಾಗ್ತಾ ಇದೆ, ನೀರಿನ ಕೊರತೆ ಅಂದರೆ ಸವಾಲು ಮೀನ್ಸ್ ಸಮಸ್ಯೆ. ನೀರಿನ ಸಮಸ್ಯೆ ಕೊರತೆ ಉಂಟಾಗ್ತಿದೆ. ಕೀಟ ಮತ್ತು ರೋಗ ಬಾಧೆ ಹೆಚ್ಚಾಗ್ತಾಯಿದೆ. ಮಣ್ಣಿನ ಮಣ್ಣಿನ ಸಮೃದ್ಧಿ ಕಡಿಮೆ ಆಗ್ತಾ ಇದೆ. ಹವಾಮಾನ ಅನಿಶ್ಚಿತತೆ ಉಂಟಾಗ್ತದೆ. ಅಂದರೆ ಇವತ್ತು ಬರಬಾಳೆ ನಾಳೆ ಬರಲ್ಲ, ಇವತ್ತು ಬರ್ತಾ ಇದೆ ಅಂದರೆ ನಾಳೆ ಮುಂದಿನ ತಿಂಗಳು ಬರುತ್ತೆ. ಈ ಥರ ಸವಾಲುಗಳು ಮಾನವನಿಗೆ ಹೆಚ್ಚಾಗ್ತದೆ. ಇದರಿಂದ ಏನು ಪರಿಣಾಮ ಆಗ್ತಾ ಇದೆ, ಪರಿಣಾಮಗಳೇನಾಗ್ತದೆ, ಬೆಳೆ ಏನಾಗ್ತಾಯಿದೆ, ಇಳುವರಿ ಕುಸಿತ ಆಗ್ತಾ ಇದೆ, ರೈತರ ಆದಾಯ ಕಡಿಮೆ ಆಗ್ತಾ ಇದೆ, ಆಹಾರ ಭದ್ರತೆಗೆ ಸವಾಲಾಗ್ತಾ ಇದೆ ಎಲ್ರಿಗೂ. ಇದು ಸೊ ಏನು ಪರಿಹಾರ, ಇದರಿಂದ ಏನು ಪರಿಹಾರ ಕ್ರಮಗಳು ನೋಡಿ. ಸೂಕ್ಷ್ಮ ನೀರಾವರಿ, ಬೆಳೆ ವೈವಿಧ್ಯೀಕರಣ ಆಗಬೇಕು, ಪ್ರಾಕೃತಿಕ ಜೈವಿಕ ಕೃಷಿಯನ್ನು ಬಳಸ್ಕೋಬೇಕು. ಸೂಕ್ಷ್ಮ ನೀರಾವರಿ ಯೋಜನೆ ಅದೇನು ಹನಿ ನೀರಾವರಿ, ತುಂತುರು ನೀರಾವರಿ, PM ಕೃಷಿ ಸಂಚಯ ಯೋಜನೆ ಅಡಿ ಬರ್ತಲ್ಲ, ಆ ಥರ ಎಲ್ಲ ಬಳಸ್ಕೋಬೇಕು. ಬೆಳೆ ವೈವಿಧ್ಯೀಕರಣ, ಈಗ ಮಳೆ ರೋಗ ನಿರೋಧತೆಯನ್ನು ಕಾಪಾಡಿಕೊಂಡು ಅಂದರೆ ಅದನ್ನು ತಡೆದುಕೊಂಡು ನಿರೋಧಕತೆಯನ್ನು ತಡೆದುಕೊಂಡು ಬೆಳೀತಕ್ಕಂಥ ಬೆಳೆಗಳು ಇರ್ತವೆ ಕೆಲವಷ್ಟು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಿರಿಧಾನ್ಯಗಳು ಸಜ್ಜೆ, ನವಣೆ, ಜೋಳ, ರಾಗಿ, ಇನ್ನೊಂದು ಯಾವುದು ಬರ್ತದೆ 5 ಮಿಲೆಟ್ಸ್ ಅಂತೈತೆ. ಆರೋಗ್ಯಕ್ಕೂ ಈ ಬೆಳೆಗಳು ಇತ್ತೀಚೆಗೆ ಅವಾಗೆಲ್ಲ ನಾರ್ಮಲ್ ಆಗಿ ತಿಂತಾಯಿದ್ರು. ಇವಾಗ ಏನಾಗಿದೆ, ಇವು ಸ್ಪೆಷಲೈಸ್ ಆಗಿಬಿಟ್ಟಿದೆ. ಇವತ್ತು ನಾನು ರಾಗಿ ದೋಸೆ ತಿಂದಂದರೆ ಸ್ಟೇಟಸ್ ಆಗ್ತೈತೆ. ಯಾಕಂದರೆ ಅದು ಸಿಗ್ತಾ ಇಲ್ಲ ಸರಿಯಾಗಿ. ಅದು ಮತ್ತು ಕಾಸ್ಟ್ಲಿ ಆಗಿದೆ. ಮತ್ತು ಮಾಡೋಕ್ಕೂ ಜನ ಅದನ್ನ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಹಂಗಾಗಿ ಇದರಿಂದ ಏನಾಗ್ತಾಯಿದೆ, ಅವು ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಕಡಿಮೆ ನೀರಲ್ಲಿ ಬೆಳಿತವೆ, ಮತ್ತು ರೋಗ ನಿರೋಧಕತೆ ಕೂಡ ಹೆಚ್ಚಿರುತ್ತೆ. ಬರ ನಿರೋಧಕತೆ ತಡೆದುಕೊಂಡು ರೈತರಿಗೆ ಆದಾಯ ತಂದು ಕೊಡ್ತಕ್ಕಂಥ ಬೆಳೆಗಳಾಗಿರ್ತವೆ. ಸೊ ನೆಕ್ಸ್ಟ್ ಯಾವುದು, ಬೆಳೆ ವೈವಿಧ್ಯೀಕರಣ, ಪ್ರಾಕೃತಿಕ ಮತ್ತು ಜೈವಿಕ ಕೃಷಿ. ಅಂದರೆ ಹೇಳಿದ್ನಲ್ಲ, ಇದು ಸಾಂಪ್ರದಾಯಿಕವಾಗಿ ಕೃಷಿಗೆ ಈ ಎಲ್ಲ ರಾಸಾಯನಿಕ ಗೊಬ್ಬರ ಬಳಕೆಗಿಂತ ಮೊದಲು ಸಾಂಪ್ರದಾಯಿಕ ಗೊಬ್ಬರ, ಪ್ರಾಣಿಗಳಿಂದ ಬರ್ತಕ್ಕಂಥ ತ್ಯಾಜ್ಯಗಳನ್ನು ಉಪಯೋಗಿಸಿ ಗೊಬ್ಬರ ಆಗಿ ತಯಾರಿಸಿ ಅದು ಈ ಥರ ಮೊದಲೆಲ್ಲ ತಯಾರು ಮಾಡಿದ್ರಲ್ಲ ಆ ಥರ ಗೊಬ್ಬರಗಳನ್ನು ಬಳಕೆ ಮಾಡಬೇಕು. ತಂತ್ರಜ್ಞಾನದ ಬಳಕೆ, AI, ಡ್ರೋನ್, ಮುಂಗಾರಿನ ಮುನ್ಸೂಚನೆ ಇವೆಲ್ಲ ಬರ್ಕೋಬೋದು. ಸೊ ಇದರಿಂದ ಇಷ್ಟೆಲ್ಲ ಆದ ನಂತರ ಏನಾಗುತ್ತೆ, ಸುಸ್ಥಿರ ಕೃಷಿ ಉಂಟಾಗುತ್ತೆ. ಏನಾಗುತ್ತೆ, ಸುಸ್ಥಿರ ಕೃಷಿ ಯಾವ ರೀತಿ ಆಗುತ್ತೆ, ಕೃಷಿ ಆಯಿತು ಅಂದರೆ ಏನಾಗುತ್ತೆ, ಆಹಾರ ಭದ್ರತೆನೂ ಆಗುತ್ತೆ, ಪ್ಲಸ್ ರೈತರ ಸಮೃದ್ಧಿ ಕೂಡ ಆಗುತ್ತೆ. ಓಕೆ, ಇಷ್ಟು ಆನ್ಸರ್ ಬರಿಬೇಕು. ನಾನು ಈ ಥರ ಫ್ಲೋಟರ್ಸ್ ನಿಮ್ಮ ಮೈಂಡಿಗೆ ಅಥವಾ ಈ ಥರ ಬರಲ್ಲ ಸರ್ ಅಂದರೆ ಈ ಥರನೂ ಹಾಕ್ಬೋದು, ನೋ ಪ್ರಾಬ್ಲಮ್. ಒಂದಕ್ಕೆ 2 ಕೊಟ್ಟಿದ್ದೀನಿ.
ಫ್ಲೋ ಚಾರ್ಟ್, ಇದಕ್ಕೆ ಫ್ಲೋ ಚಾರ್ಟ್ ಅಂತಾರೆ. ಮತ್ತು ಫ್ಲೋ ಚಾರ್ಟ್ ಬಿಡಿ, ಸುಮ್ಮನೆ ಹಾಕಿದ್ರೆ ಗೊತ್ತಾಗ್ತದೆ. ಇಲ್ಲಿ ಮೇಲೆ ಒಂದು ಹೆಡ್ಲೈನ್ ಏನು ಹವಾಮಾನ ವೈಪರೀತ್ಯ ಉಂಟಾಗೋ ಪ್ರಭಾವಗಳು ಅಥವಾ ಏನೋ ಒಂದು ಹೆಡ್ಲೈನ್ ಹಾಕ್ಬಿಟ್ಟು ಬರಿಬೋದು. ಹವಾಮಾನ ವೈಪರೀತ್ಯ ಉಂಟಾಗುತ್ತೆ. ಹವಾಮಾನ ವೈಪರೀತ್ಯದಿಂದ ಏನಾಗ್ತದೆ? ಅನಿಯಮಿತ ಮಳೆ ಉಂಟಾಗುತ್ತೆ, ತಾಪಮಾನ ಏರಿಕೆ ಆಗುತ್ತೆ. ಹೌದಾ? ತಾಪಮಾನ ಏರಿಕೆಯಿಂದ ಏನಾಗುತ್ತೆ? ಬೆಳೆ ಇಳುವರಿ ಕುಸಿತ ಆಗುತ್ತೆ. ಹೌದಾ? ಬೆಳೆ ಇಳುವರಿ ಕುಸಿತ ಆಗೋದ್ರಿಂದ ಏನಾಗುತ್ತೆ? ರೈತರ ಆದಾಯ ಕಡಿಮೆ ಆಗುತ್ತೆ. ರೈತರ ಆದಾಯ ಕಡಿಮೆ ಆಗೋದ್ರಿಂದ ಏನಾಗುತ್ತೆ? ಕಡಿಮೆ ಮಾಡಬಾರ್ದು. ರೈತರ ಆದಾಯ ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಸುಸ್ಥಿರ ಕೃಷಿ ಅಭಿವೃದ್ಧಿ ಕ್ರಮಗಳು ಕೈಗೊಳ್ಬೇಕು. ಏನು ಕ್ರಮಗಳು ಕೈಗೊಳ್ತೀಯಾ? ಆಹಾರ ಕ್ರಮಗಳೇನು ಇಲ್ಲಿದೆ ನೋಡಿ. ಸುಸ್ಥಿರ ಕೃಷಿ ಕ್ರಮಗಳು ಯಾವುವು? ಹವಾಮಾನ ಸ್ಥಿತಿಸ್ಥಾಪಕ ತಳಿಗಳು ಬಳಕೆ ಮಾಡ್ಕೋಬೇಕು. ಇನ್ನು ಒಂದು ನಿಮಿಷ, ಇವು ಕ್ರಮಗಳಾಗ್ತವೆ. ಸುಸ್ಥಿರ ಕೃಷಿ ಅಭಿವೃದ್ಧಿ ಕ್ರಮಗಳಾಗ್ತವೆ ಇವು. ಓಕೆ. ಹವಾಮಾನ ಸ್ಥಿತಿಸ್ಥಾಪಕ ತಳಿಗಳು ಬೆಳಿಬೇಕು ಅಂತ ಹೇಳಿದ್ನಲ್ಲ. ಅವು ಬರ ನಿರೋಧಕ ತಳಿಗಳು, ಆ ಥರ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಬಳಸ್ಕೋಬೇಕು. ಸಿರಿಧಾನ್ಯಗಳ ಬಳಕೋಬೇಕು ಮತ್ತು ವೈವಿಧ್ಯೀಕರಣ ಆಗಬೇಕು. ಇನ್ನು ಪ್ರಾಕೃತಿಕ ಮತ್ತು ಜೈವಿಕ ಕೃಷಿ ಇವನ್ನೆಲ್ಲ ಬಳಸ್ಕೋಬೇಕು. ಇವು ಡ್ರೋನ್ ಆಗಿರುತ್ತೆ, AI ಅಥವಾ ನಿಖರ ಕೃಷಿ ಸಲಕರಣೆ ಬಳಸ್ಕೊಂಡು ಬಳಸ್ಕೊಂಡ್ರೆ ಏನು ಸುಸ್ಥಿರ ಕೃಷಿ ಕ್ರಮಗಳು ಇವೆಲ್ಲ. ಇದರಿಂದ ಏನಾಗುತ್ತೆ? ಆಹಾರ ಭದ್ರತೆ ಮತ್ತು ಸುಸ್ಥಿರ ಸಮೃದ್ಧಿ ಆಗುತ್ತೆ. ಆಹಾರ ಭದ್ರತೆ ಆಗೋದಂದ್ರೆ ರೈತರ ಆದಾಯ ಹೆಚ್ಚಾಗುತ್ತೆ, ಜನಗಳಿಗೆ ನಮಗೂ ತಿನ್ನೋಕ್ಕೆ ಊಟ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಒಂದೇನೆಂದರೆ ಈ ಥರ ಬರಿಬೇಕು. ಬರೆದ್ಬಿಟ್ಟು ಇದನ್ನು ಈ ಥರ ಮಾಡ್ಕೊಳ್ಳಿ. ಒಂದೇಳೆ ಬಳಸ್ಕೊಂಡ್ರೆ ಸುಸ್ಥಿರ ಕೃಷಿ ಕ್ರಮಗಳು ಇದರಲ್ಲೇ. ಯಾಕಂದರೆ ಇದನ್ನು ಒಂದು ಪೇಜ್ ಇದಾಗಿಬಿಡುತ್ತೆ. ಸೊ ಒಂದೇ ಒಂದು ಸ್ವಲ್ಪ ಅದರಲ್ಲಿ ಇದನ್ನ ಈ ಕಡೆ ಬರೆದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ವ್ಯಾಲ್ಯುವೇಟರ್ಗೆ ಇವನು ಗೊತ್ತಿದೆ, ಆನ್ಸರ್ ಗೊತ್ತಿದೆ, ನೀಟಿದೆ ಅಂತ. ಸೊ ನೀವು ಈ ರೀತಿಯಾಗಿ ಪ್ರಶ್ನೆ ಏನಿತ್ತು ಒಂದ್ಸರಿ ನೋಡಿ, ಇನ್ನೊಂದ್ಸರಿ. ಭಾರತದಲ್ಲಿ ಕೃಷಿಯ ಮೇಲೆ ಹವಾಮಾನ ವೈಪರೀತ್ಯದ ಪ್ರಭಾವವನ್ನು ಚರ್ಚಿಸಿ. ಹವಾಮಾನ ವೈಪರೀತ್ಯ ಯಾವ ರೀತಿ ಉಂಟಾಗುತ್ತೆ, ಅದರಿಂದ ಉಂಟಾಗುತ್ತೆ ಅಂತಲೂ ಬಂತು. ಮತ್ತು ಕೃಷಿ ಕ್ಷೇತ್ರದಲ್ಲಿ ಸುಸ್ಥಿರತೆ ಸಾಧಿಸಲು ಕೈಗೊಳ್ಳಬೇಕಾದ ಪ್ರಮುಖ ಸೂಚನೆಗಳು. ನೋಡಿ, ಈ ಒಂದು ಪ್ರಶ್ನೆ ಹೇಳಲು ಎಷ್ಟು ಅರೌಂಡ್ ಈ ಒಂದು ಆನ್ಸರ್ ಮಾಡಲು 22 ಮಿನಿಟ್ಸ್ ಆಯಿತು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಅದು ಬರಿಬೇಕಾದ್ರೆ 7 ರಿಂದ 8 ನಿಮಿಷದೊಳಗೆ ಈ ಆನ್ಸರ್ ಬರಿಬೇಕು ವಿತ್ ಫ್ಲೋ ಚಾರ್ಟು ಅಥವಾ ಮೈಂಡ್ ಮ್ಯಾಪ್ ಏನೋ ಒಂದು ಹಾಕಿ. ಈ ಥರ ಬರೆಯೋದ್ರಿಂದ ಇದನ್ನೇ ಮೈಂಡ್ ಮ್ಯಾಪ್ ಎಲ್ಲಿ ಹಾಕಬೇಕು ಅಥವಾ ಫ್ಲೋ ಚಾರ್ಟ್ ಎಲ್ಲಿ ಹಾಕಬೇಕು ಅಂತ ಕೆಲವರು ಕನ್ಫ್ಯೂಸ್ ಇರುತ್ತೆ. ನೋಡಿ, ನೀವು ಪರಿಚಯ ಆಗಬೇಕು. ಪರಿಚಯ ಆದ ತಕ್ಷಣ ನೀನು ಹಾಕಂಗಿರ್ತಾರೆ ಈ ಒಂದು ಪಾಯಿಂಟ್ಸ್ಗಳು ಎಲ್ಲ ಪಾಯಿಂಟ್ಸ್ಗಳು ಹಾಕ್ತಂದ್ರೆ ಇಲ್ಲೇ ಹಾಕಿಬಿಡ್ಬೋದು. ಇಲ್ಲಿ ಮುಖ್ಯ ಭಾಗ ಅಂತ ಐತಲ್ಲ, ಕೃಷಿಯ ಮೇಲೆ ಹವಾಮಾನ ವೈಪರೀತ್ಯ ಪ್ರಭಾವ ಅಂತ ಈ ಹೆಡ್ಲೈನ್ ಐತಲ್ಲ, ಈ ಹೆಡ್ಲೈನ್ ಕೆಳಗನೆ ಇಲ್ಲಿ ಫ್ಲೋ ಚಾರ್ಟ್ ಹಾಕ್ಬೋದು. ಇಲ್ಲಿ ಹಾಕಿಬಿಟ್ಟು ಆಮೇಲೆ ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಯಾಕಂದ್ರೆ ನೋಡೋದು ಎಕ್ಸ್ಪ್ಲೇನ್ ಓದೋಕ್ಕಿಂತ ಫ್ಲೋ ಚಾರ್ಟ್ ನೋಡಿದ್ರೆ ಇವ್ಯಾಲ್ಯುವೇಟರ್ ಈ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಆ ಥರ ಇದ್ರ ಕೆಳಗನೆ ಇಲ್ಲಿ ಹಾಕ್ಬೋದು. ಈ ಥರ ಬಾಕ್ಸ್ ಹಾಕಿ 1 by 1 ಇಲ್ಲಿ ಹಾಕಿ ಏನೋ ಮಾಡ್ಕೋಬೋದು. ಇದಾದ್ಮೇಲೆ ಕೆಳಗೆ ಅನಿಯಮಿತ ಮುಂಗಾರು ಎರಡೆರಡು ಎಕ್ಸ್ಪ್ಲೇನ್ ಈ ಕ್ಯಾನ್. ಮತ್ತು ಫ್ಲೋರ್ ಚಾರ್ಟ್ನೇ ಒಂದು 5 ನಿಮಿಷ ಹಾಕಿದೆ ಸರ್, ಆಮೇಲೆ ಟೈಮ್ಸ್ ಇಲ್ಲ 1 ರಿಂದ 1 ನಿಮಿಷ ಮ್ಯಾಕ್ಸಿಮಮ್ 10 ನಿಮಿಷ ತಗೋಬೋದು ಫ್ಲೋರ್ ಚಾರ್ಟ್ ಹಾಕೋಕ್ಕೆ. ಅಷ್ಟು ಕಡಿಮೆ ಸಮಯದಲ್ಲಿ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಹಾಕಿದ್ರೆ ಮಾತ್ರ ನಿಮಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯತೆ. ಇಲ್ಲಾಂದರೆ ಒಂದೇ ಪ್ರಶ್ನೆ ಗಯ ಆ ಥರ ಆಗಬಾರ್ದು. ವಿತ್ ಟೈಮು ಇರಬೇಕು, ಫ್ಲೋ ಚಾರ್ಟ್ ಇರಬೇಕು, ಎಕ್ಸ್ಪ್ಲನೇಷನ್ ಇರಬೇಕು. ಹಂಗಾದಾಗ ಮಾತ್ರ ಸಾಧ್ಯ ಆಗುತ್ತೆ. ಓಕೆ, ಇದು ಮೊದಲನೇ ಒಂದು ಪ್ರಶ್ನೆ ಆಯಿತು. ಸೊ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಇದು GS ಪೇಪರ್ 2. GS ಪೇಪರ್ 2ಗೆ ಸಂಬಂಧಿಸಿದಂತೆ ನೋಡಿ, ಮೊದಲ ಪ್ರಶ್ನೆ ನೋಡೋಣ. ಭಾರತೀಯ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ಹುದ್ದೆ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ರಾಜ್ಯಪಾಲರ ಹುದ್ದೆಯು ನಿರಂತರ ಚರ್ಚೆಗೆ ಗ್ರಾಸವಾಗಿದೆ. ಅವರ ವಿವೇಚನಾಧಿಕಾರಗಳನ್ನು ಡಿಸ್ಕ್ರಿಷನರಿ ಪವರ್ ಅಂತ ಅವುಗಳ ಮೇಲಿರುವ ಸಂವಿಧಾನಾತ್ಮಕ ಪರಿಮಿತಿಗಳನ್ನು ವಿಶ್ಲೇಷಿಸಿ. 250 ಪದಗಳು, 15 ಅಂಕಗಳು. ಓಕೆ, ಎಷ್ಟು? 15 ಅಂಕಗಳಿಗೆ. ಓಕೆ, ಏನು ಪರಿಚಯ ಅಂತೇಳಿ ಬರೆಯೋದು ಬೇಡ ಅಂತ ಈ ಹಿಂದೆ ಹೇಳಿದ್ದೀನಿ. ಇದನ್ನೇ ಸ್ವಲ್ಪ ಸ್ಪೇಸ್ ಬಿಟ್ಟು ಸ್ಟಾರ್ಟಿಂಗ್ಗೆ ಇಲ್ಲಿದ್ದ ಈ ಸಂವಿಧಾನ ಅಂತ ಇಲ್ಲಿದ್ದು ಬರೆದು ಸಾಕು. ಭಾರತೀಯ ಅಂತೈತೆ, ಇದು ಭಾರತೀಯ ಅಂತ ಇಲ್ಲಿತ್ತು, ಈಗ ಬರೆದ್ರೆ ಸಾಕು. ಓಕೆ,
ಭಾರತ ಸಂವಿಧಾನದ ವಿಧಿ 153 ಅಡಿಯಲ್ಲಿ ಏನು ಹೇಳ್ತದೆ, ರಾಜ್ಯಪಾಲರ ಹುದ್ದೆಯನ್ನು ಸೃಷ್ಟಿಸಾಗಿದೆ. ಓಕೆ, ರಾಜ್ಯಪಾಲರ ಹುದ್ದೆ ಸಂವಿಧಾನಾತ್ಮಕ ಮುಖ್ಯಸ್ಥರಷ್ಟೇ ಅಲ್ಲದೆ ಕೇಂದ್ರ ರಾಜ್ಯಗಳ ನಡುವಿನ ಕೊಂಡಿಯಾಗಿದೆ. ಓಕೆ, ಅದು ಏನು ಅದು ಇಟ್ಸ್ ಕಾನ್ಸ್ಟಿಟ್ಯೂಷನಲ್ ಹುದ್ದೆ ಆಗಿದೆ. ನನಗೆ ಯಾರು ಕೇಳಂಗಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಕೇಳಬೇಕಾಗುತ್ತೆ. ಯಾಕಂದರೆ ಅದು ಪ್ರಜಾಪ್ರಭುತ್ವದ ಏನು ಕೊಡುಗೆ ಕೊಡ್ತಕ್ಕಂಥ ಹುದ್ದೆ ಇದೆ ಒಂದು ರೀತಿಯಲ್ಲಿ. ಸೊ ಅವನು ತನ್ನ ವರ್ತನೆ ಮೀರಿ ನಡೆದುಕೊಳ್ಬಾರ್ದು ಅಂತ ಈ ಒಂದು ಆನ್ಸರಲ್ಲಿ ಬರುತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜಕೀಯ ಹುದ್ದೆ ನಿರಂತರ ಚರ್ಚೆ ಕಲಾಸಾಗಿದೆ. ಅವರು ವಿವೇಚನೆ ಅಧಿಕಾರ ಜಾಸ್ತಿ ಬಳಸೋಂಗಿಲ್ಲ. ಬಟ್ ಅದು ಯಾವ ರೀತಿಯಾಗಿ ಬಳಸ್ಬೇಕಂದ್ರೆ ಇದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನೋಡಿ. ಓಕೆ, ಇವರೇನು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾರೆ. ವಿಧಿ 163 ಪ್ರಕಾರ ಅವರು ಸಂಪುಟ ಸಲಹೆಯಂತೆ ನಡೆಯಬೇಕಿದ್ದರೂ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಸಂವಿಧಾನಾತ್ಮಕ ವಿವೇಚನಾಧಿಕಾರಗಳನ್ನು ನೀಡಲಾಗಿದೆ. ನೋಡಿ, ಈ ಪ್ರಶ್ನೆಗೆ ಸಂಬಂಧಿಸಿದ ಪ್ರಶ್ನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಪರಿಚಯ ಕೊಟ್ಟಿವಿ ನಾವು. ಭಾರತೀಯ ಒಕ್ಕೂಟ ರಾಜ್ಯಪಾಲ ಹುದ್ದೆ ನಿರಂತರ ಚರ್ಚೆ, ಹೌದು ಚರ್ಚೆ ಆಗಿದೆ. ಅದನ್ನು ಅವರ ವಿವೇಚನಾಧಿಕಾರಗಳನ್ನು ಮತ್ತು ಅವುಗಳ ಮೇಲಿರುವ ಸಂವಿಧಾನಾತ್ಮಕ ಪರಿಮಿತಿಗಳು ಏನು ಅವರ ವಿವೇಚನಾಧಿಕಾರವನ್ನು ಮತ್ತು ಅವುಗಳ ಮೇಲಿರುವ ಸಂವಿಧಾನಾತ್ಮಕ ಪರಿಮಿತಿಗಳನ್ನು ವಿಶ್ಲೇಷಿಸಿ. ಎರಡಕ್ಕೂ ನಾವು ಇಲ್ಲಿ ಆನ್ಸರ್ ಬಂತು ನೋಡಿ. ಏನು, ಒಂದು ಇದೇನು ಅವರು ರಾಜ್ಯಪಾಲರ ಹುದ್ದೆ ಸೃಷ್ಟಿಯಾಗಿದೆ. ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರಲ್ಲದೆ ಅವರು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಕೊಂಡಿಯಾಗಿದ್ದಾರೆ. ಯಾರು? ರಾಜ್ಯಪಾಲರು. ಅವುಗಳ ಮೇಲಿನ ಇವು ಏನು ಅವರು ಹುದ್ದೆ ಸೃಷ್ಟಿಯಾಯಿತು. ಅವುಗಳ ಮೇಲಿನ ಸಂವಿಧಾನಾತ್ಮಕ ಪರಿಮಿತಿಗಳು ಏನು ಇಲ್ಲಿ ಕೊಟ್ಟಿದ್ದಾರೆ. ಸಂವಿಧಾನ 163ನೇ ವಿಧಿ ಪ್ರಕಾರ ಅವರು ಸಂಪುಟದ ಸಲಹೆಯಂತೆ ನಡೆಯಬೇಕಿದ್ದರೂ ಕೆಲವು ಸಂದರ್ಭಗಳಲ್ಲಿ ಸಂವಿಧಾನಾತ್ಮಕ ವಿವೇಚನಾಧಿಕಾರಗಳು ನೋಡಿ, ಸಂವಿಧಾನಾತ್ಮಕ ವಿವೇಚನಾಧಿಕಾರಗಳು ಬಂತು ಅವರು. ಮತ್ತು ಅವು ಪರಿಮಿತಿಗಳಂದಾಗ 163 ಅವರು ಸಂಪುಟ ಸಲಹೆಯಂತೆ ನಡೆಯಬೇಕು ಇದು ಬಂತು. ಇವೆರಡಕ್ಕೂ ಏನು ಒಂದು ಸ್ಟ್ರಿಕ್ಟ್ನೆಸ್ ಸ್ವಲ್ಪ ನಾನು ಸಿಂಪಲ್ ಮಾಹಿತಿ ಕೊಟ್ಟಿವಂತ. ಅಂದರೆ ಈ ಪ್ರಶ್ನೆಗೆ ಅನುಗುಣವಾಗಿಯೇ ನಾವು ಯಾವಾಗಲೂ ಪರಿಚಯ ಇರಬೇಕು. ಇದ್ರ ಜೊತೆನೇ ಮುಂದೆ ಏನು ಮಾಡಬೇಕು ಇಲ್ಲಿ ನೋಡಿ. ಅವರಿಗೆ ಸಂವಿಧಾನಾತ್ಮಕ ವಿವೇಚನಾಧಿಕಾರಗಳನ್ನು ನೀಡಲಾಗಿದೆ. ಮುಂದೆ ವಿವೇಚನಾಧಿಕಾರ ಬಂತಲ್ಲ, ಮುಂದೆ ಇರ್ತಾವೆ. ಮುಖ್ಯ ಭಾಗ ಅಂತ ತಕ್ಷಣ ಇದು ಬೇರೆದು ಬೇಡ, ಜಸ್ಟ್ ಸಬ್ ಪಾಯಿಂಟ್ ಅಥವಾ ಎರಡನೇ ಪಾಯಿಂಟು ನಿಮ್ಗೆ ಏನು ಇಷ್ಟ ಆಗುತ್ತೆ ಆ ಥರ ಹಾಕ್ಕೊತೀವಿ. ಓಕೆ, ರಾಜ್ಯಪಾಲರ ಪ್ರಮುಖ ವಿವೇಚನಾಧಿಕಾರಗಳು ಅಂತ ಬರೆದ್ಬಿಟ್ಟು ಏನು ವಿವೇಚನಾಧಿಕಾರಗಳಿದಾವೆ ಇದ್ರ ಕೆಳಗಡೆ ನೀವು ಏನು ಡೈಗ್ರಾಮ್ ಇಳಿಸ್ಬೋದು. ಡೈಗ್ರಾಮ್ ನಾನು ಹೇಳ್ತೀನಿ ಯಾವ ರೀತಿ ಬರುತ್ತೆ ಅಂತ. ಎಕ್ಸ್ಪ್ಲೇನ್ ಮಾಡಿದ ನಂತರ ನಿಮಗೆ ಡೈಗ್ರಾಮ್ ಕೊಡ್ತೀನಿ. ಸಂವಿಧಾನಾತ್ಮಕ ವಿವೇಚನಾಧಿಕಾರಗಳು ಯಾವ್ಯಾವ ಇದ್ದಾವೆ? ವಿಧಿ 200 ಪ್ರಕಾರ ಈ ಮಸ್ಟ್ ಆ್ಯಂಡ್ ಶುಡ್ ಸಂವಿಧಾನ ಅಂತ ಬಂದಾಗ ಅದರಲ್ಲಿ ಅದಕ್ಕೆ ರಿಲೇಟೆಡ್ ಅದಕ್ಕೆ ತಕ್ಕಂಗೆ ಆರ್ಟಿಕಲ್ಸ್ಗಳನ್ನು, ವರದಿಗಳನ್ನು, ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಮೆನ್ಷನ್ ಮಾಡಿದ್ರೆ ಇಟ್ಸ್ ಬೆಸ್ಟ್ ಆನ್ಸರ್. ಮತ್ತೇನಿರೋದು. ವಿಧಿ 200 ಪ್ರಕಾರ ಏನಾಗುತ್ತೆ, ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ವಿಧೇಯಕಗಳನ್ನು ರಾಷ್ಟ್ರಪತಿಗಳ ಪರಿಶೀಲನೆಗಳಿಗಾಗಿ ಕಾಯ್ದಿರಿಸುವುದು. 200 ವಿಧಿ ಅದು ಹೇಳುತ್ತೆ. ಇವೆಲ್ಲ ಏನು ವಿವೇಚನಾಧಿಕಾರಗಳು. 356 ಪ್ರಕಾರ ರಾಜ್ಯದಲ್ಲಿ ಆಡಳಿತ ಯಂತ್ರ ವಿಫಲವಾಗಿದೆ ಅಂತೇಳಿ ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಮನವರಿಕೆ ಆಗ್ತವೆ ಅಂದರೆ ಅವ್ನಿಗೆ ಅನಿಸ್ತು ಅಂದರೆ ರಾಷ್ಟ್ರಪತಿಗೆ ಶಿಫಾರಸು ಏನು ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಏರಿ ಅಂತ. ನೆಕ್ಸ್ಟು 167 ಪ್ರಕಾರ ರಾಜ್ಯದ ಆಡಳಿತ ಮತ್ತು ಶಾಸಕಾಂಗ ನಿರ್ಧಾರಗಳ ಕುರಿತು ಮುಖ್ಯಮಂತ್ರಿಯಿಂದ ಮಾಹಿತಿ ಕೋರುವುದು. ಏನು ನಡೀತಾ ಇದೆಯಪ್ಪ ರಾಜ್ಯದಲ್ಲಿ, ಯಾವಾಗ ನನಗೆ ಮಾಹಿತಿನೇ ಕೊಡ್ತಾ ಇಲ್ಲ, ಏನಾಗಿದೆ ಅಂತ ಕೇಳ್ಬೋದು. ಅಂದರೆ ಸಂವಿಧಾನಾತ್ಮಕವಾಗಿ ನಾರ್ಮಲಾಗಿ ಕೇಳ್ಬೋದು. ನಾನಿಲ್ಲ, ನನ್ನ ಅಧಿಕಾರಾತ್ಮಕವಾಗಿ ಕೇಳ್ತಾ ಇದ್ದೀನಿ ಅಂದರೆ 167ನೇ ವಿಧಿ ಬಳಸ್ಕೊಂಡು ಆ ಮುಖ್ಯಮಂತ್ರಿಯಿಂದ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತೇಳಿ ಮಾಹಿತಿನ ಪಡಿಬೋದು. ಓಕೆ, ನೆಕ್ಸ್ಟ್ ಏನಾಗ್ತದೆ ಮತ್ತು ಇವೇನು ನಾ ಹೇಳಿದ್ದೇನು ಇವೇನಿವು ರಾಜ್ಯಪಾಲರ ವಿವೇಚನಾಧಿಕಾರಗಳು. ಇವೆಲ್ಲ ಸಂವಿಧಾನಾತ್ಮಕ ವಿವೇಚನಾಧಿಕಾರಗಳು. ನೆಕ್ಸ್ಟ್ ಯಾವುದು? ಸಾಂದರ್ಭಿಕ ವಿವೇಚನಾಧಿಕಾರಗಳು. ಇದು ಹೆಡ್ಲೈನ್ಸ್ ಇಂಪಾರ್ಟೆಂಟ್. ಇದರಲ್ಲಿ ಯಾವ ಬರ್ತವೆ? ಮುಖ್ಯಮಂತ್ರಿಗೆ ನೇಮಕ ಮಾಡುವುದು. ಒಂದು ಚುನಾವಣೆ ಆಗಿರುತ್ತೆ. ಚುನಾವಣೆ ಆದ ತಕ್ಷಣ ಏನಾಗುತ್ತೆ, ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದಿದ್ದಾಗ ಏನಾಗುತ್ತೆ, ಆಡಳಿತದ ಮುಖ್ಯಮಂತ್ರಿ ಇದ್ದಕ್ಕಿದ್ದಂತೆ ಸತ್ತೋದಾಗ 2 ಟೈಮಲ್ಲಿ. ಒಂದು ಆಫ್ಟರ್ ಎಲೆಕ್ಷನ್ ಆದ ತಕ್ಷಣ ಎಲ್ಲನೂ ಸಮಬಲ ಇರ್ತವೆ, ಯಾವುದೋ ಒಂದು ಹೆಚ್ಚಿಗಿರುತ್ತೆ, ಆದರೂ ಅದಕ್ಕೂ ಬಹುಮತ ಇರಲ್ಲ. ಸೊ ಅವಾಗ ಸಾಂದರ್ಭಿಕ ಆ ಸಮಯಕ್ಕೆ ತಕ್ಕಂಗೆ ತನ್ನ ವಿವೇಚನಾಧಿಕಾರವನ್ನು ಬಳಸ್ಕೊಳ್ಳೋದು.
ನೆಕ್ಸ್ಟ್ ಸರ್ಕಾರ ವಜಾಗೊಳಿಸುವುದು. ಸಂಪುಟ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡಿದೆ ಎಂದು ಮನವರಿಕೆ ಆದಾಗ ಅದನ್ನು ವಜಾಗೊಳಿಸೋದು. ಇದು ಸರ್ಕಾರನ ವಜಾಗೊಳಿಸ್ತಕ್ಕಂಥ ಕಾರ್ಯ ಇವ್ರು ಮಾಡ್ತಾರೆ. ಯಾವುದೇ ಒಂದು ಇದಕ್ಕೆ ಏನು ಸಂಪುಟ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡಿದೆ ಅಂತೇಳಿ ಸಚಿವ ಸಂಪುಟ ಆ ಥರ. ಓಕೆ, ನೆಕ್ಸ್ಟ್ ಏನು ಬರ್ತವೆ, ವಿವೇಚನಾ ಅಧಿಕಾರಗಳ ಇವು ರಾಜ್ಯಪಾಲರ ವಿವೇಚನಾ ಅಧಿಕಾರಗಳು ಇಷ್ಟು. ನೆಕ್ಸ್ಟ್ ವಿವೇಚನಾ ಅಧಿಕಾರಗಳ ಮೇಲಿರುವ ಸಂವಿಧಾನಾತ್ಮಕ ಪರಿಮಿತಿಗಳು ಮತ್ತು ನ್ಯಾಯಾಂಗ ತೀರ್ಪುಗಳು ಬರಬೇಕು. ಲಿಮಿಟ್ಸ್ ಆ್ಯಂಡ್ ಜುಡಿಷಿಯರಿ ರೂಲಿಂಗ್ಸ್. ಸೊ ಯಾವುದು ಒಂದನೇದು ಯಾವ್ದು ಬರುತ್ತೆ, ಸಂಸದೀಯ ಪ್ರಜಾಪ್ರಭುತ್ವ ಅಂದರೆ ಪರಿಮಿತಿ ಅಂದರೆ ಲಿಮಿಟ್ಸ್, ಇಷ್ಟೇ ಹಿಂಗೆ ಮಾಡಬೇಕು ಅಂತ ಕೆಲವಷ್ಟು ಹೇಳಿದ್ದಾವೆ, ಶಿಫಾರಸು ಮಾಡಿದ ಅವುಗಳ ಬಗ್ಗೆ. ಇನ್ನು ಸಂಸದೀಯ ಪ್ರಜಾಪ್ರಭುತ್ವ ಅಂದರೆ ರಾಜ್ಯಪಾಲರು ಕೇವಲ ನಾಮಮಾತ್ರ ಮುಖ್ಯಸ್ಥರಾಗಿದ್ದು ಬಹುಮತವಿರುವ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ, ಬಹುಮತವಿರುವ ಚುನಾಯಿತ ಸರ್ಕಾರದ ಪ್ರಜೆಗಳಿಂದ ಆಯ್ಕೆಯಾದಂಥ ಸರ್ಕಾರ ಇರುತ್ತಲ್ಲ, ಮತ್ತು ಸಲಹೆ ಮತ್ತು ನೆರವಿನ ಮೇಲಷ್ಟೇ ಕಾರ್ಯನಿರ್ವಹಿಸಬೇಕು ಅಂತೇಳಿ ಏನು ಇದು ಒಂದು ತತ್ವ. ಸಂವಿಧಾನಾತ್ಮಕ ತತ್ವ ಇದು, ಸಂಸದೀಯ ಪ್ರಜಾಪ್ರಭುತ್ವ ತತ್ವ ಇದು ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ SIR ಬೊಮ್ಮಾಯಿ ಪ್ರಕರಣದಲ್ಲಿ ಏನೈತೆ ಅಂದರೆ, ಬಹುಮತ ಸಾಬೀತುಪಡಿಸಲು ವಿಧಾನಸಭೆಯ ಫ್ಲೋರ್ ಟೆಸ್ಟ್ ಒಂದೇ ಸೂಕ್ತ ಮಾರ್ಗ. ಆರ್ಟಿಕಲ್ 356 ಅಡಿಯಲ್ಲಿ ರಾಜ್ಯಪಾಲರ ಶಿಫಾರಸು ನ್ಯಾಯಾಂಗ ವಿಮರ್ಶೆಗೆ ಒಳಪಡುತ್ತದೆ ಅಂತ ಹೇಳ್ತದೆ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ SIR ಬೊಮ್ಮಾಯಿ ಪ್ರಕರಣದಲ್ಲಿ ರಾಜ್ಯಪಾಲರು ಏನು ಮಾಡ್ತಾರೆ, ನಿಮಗೆ ಬಹುಮತ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ರಾಜಭವನದಲ್ಲೇ ಕುಂತು ಬಹುಮತ ಇಲ್ಲ ಅಂತ ಹೇಳ್ಬಿಟ್ಟು ಏನು ಸರ್ಕಾರನ ವಜಾಗೊಳಿಸಿ ಏನು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಅವ್ರು SIR ಬೊಮ್ಮಾಯಿ ಅಂತ ಇರ್ತಾರೆ, ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅದನ್ನೆಲ್ಲ ವಿರೋಧಿಸಿ. ಅವಾಗ ಸುಪ್ರೀಂ ಕೋರ್ಟ್ ಒಂದು ಏನು ವರ್ಡ್ ಹೇಳುತ್ತೆ, ಏನು ಬಹುಮತ ಸಾಬೀಪಡಿಸಲು ವಿಧಾನಸಭೆಯ ಫ್ಲೋರ್ ಟೆಸ್ಟ್ ಅಂದರೆ ನೀವು ರಾಜಭವನದಲ್ಲೇ ಕೂತ್ಬಿಟ್ಟು ನಿಮಗೆ ಏನು ಅಲ್ಲಿ ಬಹುಮತ ಇಲ್ಲ, ಅಲ್ಲಿ ಆಡಳಿತ ಅಂತ ಕುಸಿದೆ ಅಂತ ಅನ್ನೋದಕ್ಕಿಂತ ನೀವು ಬಹುಮತ ನೋಡಬೇಕು ಅಂದರೆ ವಿಧಾನಸಭೆಗೆ ಹೋಗ್ಬೇಕು, ಅಲ್ಲಿ ಅಧಿವೇಶನ ನಡೆದಾಗ ಕೈ ಎತ್ತಿಸ್ಬೇಕು. ಅದು ಫ್ಲೋರ್ ಟೆಸ್ಟ್ ಅಂತ ಕರೀತಾರೆ. ಅದೊಂದೇ ಸೂಕ್ತ ಮಾರ್ಗ. ನೀವೇನು ಸೂಕ್ತ ಮಾರ್ಗ ಅಂತೇಳಿ ತೀರ್ಪು ನೀಡುತ್ತೆ SIR ಪ್ರಕರಣದಾಗ. ಮತ್ತು ಸೆಕೆಂಡ್ ಒನ್ ಏನು ತೀರ್ಪು ನೀಡುತ್ತೆ ಅಂದರೆ, ಆರ್ಟಿಕಲ್ 356 ವಿಧಿ ಐತಲ್ಲ, ಅದರಲ್ಲಿ ರಾಜ್ಯಪಾಲರ ಶಿಫಾರಸು ಏನೈತೆ ನ್ಯಾಯಾಂಗ ವಿಮರ್ಶೆಗೆ ಇದು ಸರಿನಾ ತಪ್ಪಂತೆ ಸುಪ್ರೀಂ ಕೋರ್ಟಲ್ಲಿ ಡಿಸ್ಕಷನ್ ಆಗ್ಬೋದು, ಒಳಪಡುತ್ತಂತೆ ನೀಡುತ್ತೆ. ನೆಕ್ಸ್ಟ್ ಏನಾಗ್ತದೆ, ನೆಕ್ಸ್ಟ್ ಏನು ನಬಮ್ ರೇಬಿಯಾ ಪ್ರಕರಣ 2015 ಐತಂತೆ, 2016 ರಾಜ್ಯಪಾಲರ ವಿವೇಚನಾ ಅಧಿಕಾರವು ಸೀಮಿತವಾಗಿದ್ದು ಅದು ಅನಿಯಂತ್ರಿತ ಅಥವಾ ಸ್ವಚ್ಛಂದ ಅಧಿಕಾರವಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಅದು ಸೀಮಿತ, ಸೀಮಿತ ಏನು ಇಷ್ಟೇ ಮಾಡ್ಬೇಕಂತ ಲಿಮಿಟ್ಸ್ ಇದೆ ಅದಕ್ಕೆ. ನೀನು ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಅದು ಅನಿಯಂತ್ರಿತ ಸ್ವಚ್ಛಂದ ಅಧಿಕಾರ ಅಲ್ಲ ನಿನಗೇನು ಕೊಟ್ಟಿರೋದು ಅದು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಅಂದರೆ ನೀವು ಆ ಸಚಿವ ಸಂಪುಟ ಅಲ್ಲಿ ಇರ್ತಕ್ಕಂಥ ಸರ್ಕಾರ ಏನು ಸಲಹೆ ನೀಡ್ತದೆ ಅಲ್ಲಿ ಅದರ ಆಧಾರವಾಗಿ ನೀವು ಕಾರ್ಯನಿರ್ವಹಿಸ್ಬೇಕಂತ ಹೇಳುತ್ತೆ. ಶಮ್ಶೇರ್ ಸಿಂಗ್ ಪ್ರಕರಣದಲ್ಲಿ ಏನು ಹೇಳಿತ್ತು ಅಂದರೆ, ರಾಜ್ಯಪಾಲರು ತಮಗೆ ನಿಗದಿಪಡಿಸಿದ ನಿರ್ದಿಷ್ಟ ರಂಗಗಳನ್ನು ಹೊರತುಪಡಿಸಿ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುವಂತಿಲ್ಲ ಅಂತೇಳಿ ಶಮ್ಶೇರ್ ಸಿಂಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಏನು ವರ್ಡಿಕ್ಟನ್ನು ನೀಡಿತ್ತು. ಓಕೆ, ಇನ್ನು ಸುಧಾರಣೆ ಆಯೋಗಗಳ ಶಿಫಾರಸುಗಳು ಏನಾಗ್ತವೆ, ಆಯೋಗಗಳು ಬರ್ತಾವಲ್ಲ, ಅದರಲ್ಲಿ ಒಂದು ಇಂಪಾರ್ಟೆಂಟು ಸರ್ಕಾರ ಆಯೋಗ ಅಂತ. ಸರ್ಕಾರ ಆಯೋಗ ರಾಜ್ಯಪಾಲರ ಬಗ್ಗೆ ಏನು ಹೇಳಿದೆ ಅಂದರೆ, ರಾಜಕೀಯವಾಗಿ ಸಕ್ರಿಯ ವ್ಯಕ್ತಿಗಳನ್ನು ರಾಜ್ಯಪಾಲರನ್ನಾಗಿ ನೇಮಿಸಬಾರದು ಮತ್ತು ನೇಮಕಾತಿಗೆ ಮುನ್ನ ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿಯನ್ನು ಸಂಪರ್ಕಿಸಬೇಕು. ಸೊ ಇದು ಆಗ್ತಾ ಇಲ್ಲ, ಏನು ಸಂಬಂಧಪಟ್ಟ ಮುಖ್ಯಮಂತ್ರಿಯನ್ನು ಸಂಪರ್ಕಿಸೋದು ಆಲ್ಮೋಸ್ಟ್ ಸುಮ್ಮನೆ ನಾಮಕಾವಸ್ಥೆ ಮಾಡ್ಬೋದು. ಅವ್ರು ಬೇಕಿದ್ದವ್ರನ್ನ ಕೇಂದ್ರ ಸರ್ಕಾರ ಯಾರು ಬೇಕಂತ ಅವ್ರು ಮಾತ್ರ ರಾಜ್ಯಪಾಲರು ನೇಮಿಸಕ್ಕಂಥ ನಾವು ಪರಿಮಿತಿಗಳನ್ನು ದಿನನಿತ್ಯದಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ರಾಜಕೀಯವಾಗಿ ಸಕ್ರಿಯ ವ್ಯಕ್ತಿಗಳನ್ನು ಮತ್ತು ಇವಾಗ ಏನು ಮೊನ್ನೆ ಮುಖ್ಯಮಂತ್ರಿ ಇದ್ದೆ ರಿಟೈರ್ಡ್ ಆಗಿಬಿಟ್ಟು ನನಗೊಂದು ಹುದ್ದೆ ಕೊಡಿ ಅಂಥವ್ರನ್ನ ಎಲ್ಲ ಏನು ರಾಜ್ಯಪಾಲರನ್ನಾಗಿ ಮಾಡಬೇಡಿ ಅಂತೇಳಿ ಯಾವುದೋ ಶಿಫಾರಸು ಮಾಡ್ತದೆ ಸರ್ಕಾರಿ ಆಯೋಗ. ಇವು ಇಂಪಾರ್ಟೆಂಟ್ ಆಗ್ತವೆ. ಈ ಥರ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ವೇಟೇಜ್ ಹೆಚ್ಚಾಗುತ್ತೆ ಆನ್ಸರ್. ನೆಕ್ಸ್ಟ್ ಪುಂಚಿ ಆಯೋಗ ಅಂತ ಬರುತ್ತೆ. ಪುಂಚಿ ಆಯೋಗ ಏನು ಹೇಳುತ್ತೆ, ವಿಧೇಯಕಗಳಿಗೆ ಅಂಕಿತ ಹಾಕಲು ರಾಜ್ಯಪಾಲರಿಗೆ ನಿರ್ದಿಷ್ಟ ಕಾಲಮಿತಿ. ನೀನೇನಪ್ಪ ನಿದ್ದೆ ಬಂದಂತೆ ಮಕ್ಕಳನ್ನ ನಾಳೆ ಮಾಡ್ತೀನಿ ಬಿಡು ಅನ್ನೋದಲ್ಲ,
ಫಾರ್ ಎಕ್ಸಾಂಪಲ್ ಮತ್ತು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ, ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದೆ. ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತ. ಸೊ ಏನಾಗುತ್ತೆ, ರಾಜ್ಯಪಾಲರು ಏನಾಗುತ್ತೆ, ಇವಾಗ ರಾಜ್ಯಪಾಲನಿಗೂ ಮತ್ತು ರಾಜ್ಯ ಸರ್ಕಾರಕ್ಕೂ ಹೊಂದಾಣಿಕೆ ಇದ್ದರೆ ಬೇಗ ಅಲ್ಲಿ ಏನಾಗುತ್ತೆ, ಸಹಿಗಳಾಗ್ತವೆ, ಸಂಪುಟದಿಂದ ಅನುಮೋದನೆಗೊಂಡಂಥ ಫೈಲ್ಗಳಿಗೆ. ಆದರೆ ಒಂದು ವೇಳೆ ರಾಜ್ಯಪಾಲನಿಗೂ ಸಚಿವ ಸಂಪುಟಕ್ಕೂ ಅದು ಸರ್ಕಾರಕ್ಕೂ ಹೊಂದಾಣಿಕೆ ಇಲ್ಲದೆ ಇದ್ದರೆ ಬಂದಂಥ ಫೈಲ್ಗಳು ಹಾಗೆ ಇಟ್ಕೊಂಡು ಕೂರ್ತಾರೆ. ಅವು ಪಾಕೆಟ್ ವೀಟೋ ಅವೆಲ್ಲ ವೀಟೋಗಳು ರಾಷ್ಟ್ರಪತಿ ಬರ್ತಾವೆ. ಆ ಥರ ತಂದಂಥ ಫೈಲ್ಗಳು ಸುಮ್ಮನೆ ಆಯಿತು ನೋಡ್ತೀನಿ, ವಿವೇಚನೆ ಬಗ್ಗೆ ಸೈನ್ ಕಳಿಸ್ತೀನಿ, ಇಲ್ಲ ಮೇಲೆ ಕಳಿಸೋದು ಉದ್ದೇಶ ಸುಮ್ಮನೆ ರಾಷ್ಟ್ರಪತಿ ಅಂಕಿ ತೆಗೆಸಿ ಶಿಫಾರಸು ಮಾಡೋದು, ರಾಷ್ಟ್ರಪತಿ ಸಲಹೆಗಾಗಿ ಈ ಥರ ಎಲ್ಲ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಕೆಲವಷ್ಟು ಯಾವುದೋ ಅರ್ಜೆಂಟಾಗಿ ನಾವು ವಿಧೇಯಕ ಮಂಡನೆ ಮಾಡೋದು ಜಾರಿಗೆ ತರೋದಿರುತ್ತೆ, ಅಲ್ಲಿ ಸೈನ್ ಬೀಳಲ್ಲ. ಸೊ ಅವಾಗ ಏನಾಗುತ್ತೆ, ಅವಾಗ ಮುಂಚೆಯಾಗಿ ಏನಾಗುತ್ತೆ, ಈ ಥರ ಎಲ್ಲ ನೋಡ್ಬಿಟ್ಟು ನೀನು ರಾಜ್ಯಪಾಲರಾದ ನಿಮಗೆ ಈ ಥರ ನಿರ್ದಿಷ್ಟ ಕಾಲಮಿತಿ ಇಂತಿಷ್ಟು ಫೈಲ್ನ ಇಷ್ಟು ದಿನದೊಳಗೆ ಸೈನ್ ಆಗಬೇಕು ಅಂತೇಳಿ ಕಾಲಮಿತಿ ನಿಗದಿಪಡಿಸ್ಬೇಕಂತೇಳಿ ಶಿಫಾರಸು ಮಾಡುತ್ತೆ. ಇತ್ತೀಚೆಗೆ ತಮಿಳ್ನಾಡಲ್ಲಿ ಐ ಥಿಂಕ್ ಇತ್ತೀಚೆಗೆಲ್ಲ ಮೊದಲು ತಮಿಳ್ನಾಡಿನಲ್ಲಿ ರಾಜ್ಯಪಾಲರ ಮಧ್ಯೆ ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರದ ಮಧ್ಯೆ ತುಂಬ ಗೊಂದಲಗಳು ಉಂಟಾಗ್ತಿದ್ವು, ನ್ಯೂಸಲ್ಲಿತ್ತು. ಸೊ ಫೈನಲ್ ಆಗಿ ಉಪಸಂಹಾರ ನೋಡಿ. ಉಪಸಂಹಾರ ಇಷ್ಟೇ, ಮತ್ತೆ ನೀವು ಅದನ್ನು 2 ಪೇಜ್ ಬರೆದ್ರೆ 4 ಲೈನ್ ಬರೆದ್ರೆ ಸಾಕು, 4 8 ಲೈನ್ ಸಿಂಪಲಾಗಿ ಅದೆಲ್ಲ ಒಳಗೊಂಡ್ರು. ಏನು, ರಾಜ್ಯಪಾಲರ ಹುದ್ದೆ ಒಕ್ಕೂಟ ವ್ಯವಸ್ಥೆ ಸಮತೋಲನ ಕಾಯ್ದುಕೊಳ್ಳುವ ಪವಿತ್ರ ಹುದ್ದೆಯಾಗಿದೆ. ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗದೆ ಸ್ನೇಹಿತ ಮಾರ್ಗದರ್ಶಿ ಮತ್ತು ತತ್ವಜ್ಞಾನಿಯಾಗಿ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಕಾರ್ಯನಿರ್ವಹಿಸಿದಾಗ ಮಾತ್ರ ಏನಾಗುತ್ತೆ, ಸಹಕಾರಾತ್ಮಕ ಒಕ್ಕೂಟ ವ್ಯವಸ್ಥೆ ಗಟ್ಟಿಯಾಗುತ್ತದೆ. ಇಷ್ಟಾದರೂ ಸಾಕು, ಇಷ್ಟು ಬರೋದು ಸಾಕು. ಓಕೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಫ್ಲೋ ಚಾರ್ಟ್ ಯಾವ ಥರ ಯೂಸ್ ಮಾಡ್ಬೋದು, ಅಥವಾ ಮೈಂಡ್ ಮ್ಯಾಪ್ ಅಂತ ಕರಿತೀವಿ. ಈ ಥರ ಇದ್ದರೆ ಮೈಂಡ್ ಮ್ಯಾಪು. ಸೊ ಫ್ಲೋ ಚಾರ್ಟ್ ಕೆಳಗಿರ್ತದೆ. ಸೊ ನನಗೆಲ್ಲ ಆನ್ಸರ್ನು ಒಂದೇ ಅದ್ರಾಗ ಬಂದರೆ ಮೈಂಡ್ ಮ್ಯಾಪ್. ಒಂದು ತಿಳ್ಕೊಳ್ಳೇನು, ಇಡೀ ಆನ್ಸರು ಪ್ರಶ್ನೆ ಪತ್ರಿಕೆ ಇಡೀ ಆನ್ಸರು ಅದೇನು ವಿವೇಚನೆ ಅಧಿಕಾರಗಳು ಅವು ಏನೇನಿದ್ದಾವೆ, ಕ್ರಮಗಳು, ಪರಿಹಾರಗಳು ಎಲ್ಲ ಒಂದೇ ಒಂದು ಚಾರ್ಟಲ್ಲಿ ಬರುತ್ತೆ. ಅಂದರೆ ಅದಕ್ಕೆ ನಾವು ಸಾಮಾನ್ಯವಾಗಿ ಅದನ್ನು ಮೈಂಡ್ ಮ್ಯಾಪ್ ಅಂತ ಕರಿತೀವಿ. ಮೈಂಡ್ ಮ್ಯಾಪ್ ಈಸ್ ಬೆಸ್ಟ್ ಫಾರ್ ಆನ್ಸರ್ ರೈಟಿಂಗ್. ಯಾಕಂದರೆ ಹೆಚ್ಚಿನ ಅಂಕಗಳನ್ನು ಪಡೆಯೋದು ಈ ಮೈಂಡ್ ಮ್ಯಾಪ್ನಿಂದ. ಅಲ್ಲಿ ನಮಗೆ ಕುಂತಾಗ ಏನಾಗುತ್ತೆ, ಬರ್ತಾ ಓದಂಗೆಲ್ಲ ಒಂದೊಂದು ಬರ್ತಾ ಇರ್ತವೆ, ಒಂದೊಂದೇ ನೆನಪಾಗುತ್ತೆ. ಆ ಟೈಮಲ್ಲಿ ಮೈಂಡ್ ಮ್ಯಾಪ್ ಆಗಲ್ಲ, ಯಾವುದೋ ಒಂದು ಪಾಯಿಂಟಿಗೆ ಸಂಬಂಧಪಟ್ಟಂಗೆ ಆಮೇಲೆ ಬರುತ್ತೆ. ಆವಾಗ ಅಲ್ಲಿ ಸೈಡಿಗೆ ಒಂದು ನಮ್ಗೇನು ಗೊತ್ತಾಗುತ್ತೋ ಆ ಮ್ಯಾಪನ್ನು ಹಾಕ್ಬೇಕು. ನಾನು ಮೈಂಡ್ ಮ್ಯಾಪ್ ಹಾಕ್ಬೇಕಂತ ಅದಕ್ಕೆ ಒಂದು 2-3 ನಿಮಿಷ ಟೈಮ್ ತೆಗೆದುಕೊಳ್ಬಾರ್ದು. ಸಡನ್ಲಿ ನೋಡಿದ ತಕ್ಷಣ ಹಿಂಗೆ ಬಂತು ಅಂದರೆ 1 ನಿಮಿಷ, ವಿತಿನ್ 1 ನಿಮಿಷ 30 ನಾರ್ಮಲಾಗಿ 30 ಸೆಕೆಂಡಲ್ಲಿ ಹಾಕ್ಬೇಕು ಅಂತ ಹೇಳ್ತಾರೆ. 1 ನಿಮಿಷ ತಗೋಬೇಕು. ಬಟ್ ಬರವಣಿಗೆ ಸ್ವಲ್ಪ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ. ಬಟ್ ಮೈಂಡ್ ಮ್ಯಾಪ್ ಆಯಿತು ಅಂದರೆ ಇಟ್ಸ್ ದ ಬೆಸ್ಟ್. ಓಕೆ, ಯಾವ ಥರ ನೋಡಿ, ರಾಜ್ಯಪಾಲರ ವಿವೇಚನಾಧಿಕಾರಗಳು ಏನೇನು ವಿವೇಚನಾಧಿಕಾರಗಳು ಬರ್ತವೆ. ಸಂವಿಧಾನಾತ್ಮಕ ವಿವೇಚನಾಧಿಕಾರಗಳು, ವಿಧೇಯಕ ಕಾಯ್ದಿರಿಸುವುದು, ರಾಷ್ಟ್ರಪತಿಗೆ ಆಡಳಿತಕ್ಕೆ ಶಿಫಾರಸು ಮಾಡಬೇಕು, ಮಾಹಿತಿಯನ್ನು ಕೋರುವುದು ಯಾರಿಂದ, ಮುಖ್ಯಮಂತ್ರಿ ಕಡೆಯಿಂದ 167. ಪರಿಮಿತಿಗಳು ಅಥವಾ ನ್ಯಾಯಾಂಗ ತೀರ್ಪುಗಳು ಏನಾಗಿದೆ, ನ್ಯಾಯಾಂಗ ತೀರ್ಪುಗಳು ರಾಜ್ಯಪಾಲರ ಬಗ್ಗೆ ಸಂಬಂಧಪಟ್ಟಂಗ ಅಥವಾ ಅವರ ವಿವೇಚನಾ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ಏನು ತೀರ್ಪುಗಳು ಬಂದಿವೆ. ಸಂಸದೀಯ ಪ್ರಜಾಪ್ರಭುತ್ವ ಇದು ತನಗೇನು ಸಂಸದೀಯ ಪ್ರಜಾಪ್ರಭುತ್ವ ತತ್ವ ಅಂದರೆ ಏನಂದರೆ, ಸಂವಿಧಾನಾತ್ಮಕ ಹುದ್ದೆಯಾದ ನೀನು ಪ್ರಜೆಗಳ ಹಿತರಕ್ಷಣೆ ದೃಷ್ಟಿಯಿಂದ ನೀನು ಕರ್ತವ್ಯ ನಿರ್ವಹಿಸಬೇಕು ಅಂತ ಹಿನ್ನೆಲೆ ಇರುತ್ತೆ. SIR ಬೊಮ್ಮಾಯಿ ಪ್ರಕರಣದಲ್ಲಿ ಏನಾಯಿತು, ನೀವು ಫ್ಲೋರ್ ಟೆಸ್ಟ್ ಮಾಡ್ಬೇಕಾದ್ರೆ ರಾಜಭವನಕ್ಕೆ ಒಂದು ಫ್ಲೋರ್ ಟೆಸ್ಟ್ ಮಾಡೋಂಗಿಲ್ಲ, ನೀನು ರಾಜಭವನದಲ್ಲಿ ಕುಳಿತು ಫ್ಲೋರ್ ಟೆಸ್ಟ್ ನೋಡೋಂಗಿಲ್ಲ. ನೀನು ಫ್ಲೋರ್ ಟೆಸ್ಟ್ ಮಾಡಿಸ್ಬೇಕು ಅಥವಾ ನೋಡಬೇಕು ಅಂದರೆ ನೀನು ಅದಕ್ಕೆ ಎಲ್ಲಿಗೆ ಹೋಗ್ಬೇಕು, ವಿಧಾನಸಭೆಗೆ ಹೋಗ್ಬೇಕು, ಅಧಿವೇಶನಕ್ಕೆ ಹೋಗ್ಬೇಕು ಅಂತ ಅಲ್ಲಿ ತೀರ್ಪಾಗುತ್ತೆ. ಶಂಶೇರ್ ಸಿಂಗ್ ಪ್ರಕರಣದಲ್ಲಿ ಕೂಡ ಒಂದು ವರ್ಡಿಕ್ಟ್ ಬರುತ್ತೆ. ನಬಮ್ ಪ್ರಕರಣದಲ್ಲಿ 2016 ಅದರಲ್ಲೂ ಕೂಡ ಕಾಲಮಿತಿಯನ್ನು ನಿಗದಿಪಡಿಸಬೇಕು ಅಂತ ಈ ಥರ ಏನೋ ಬರುತ್ತೆ. ನಾ ಎಕ್ಸ್ಪ್ಲೇನ್ ಮಾಡಿದೆ, ಅದನ್ನು ನೋಡಿ. ಮತ್ತು ಸಾಂದರ್ಭಿಕ ವಿವೇಚನಾಧಿಕಾರಗಳು ಸಂವಿಧಾನಾತ್ಮಕ ವಿವೇಚನಾಧಿಕಾರಗಳು, ಸಾಂದರ್ಭಿಕ ವಿವೇಚನಾಧಿಕಾರಗಳು ಇವೆರಡು ಮೇಲೆ ಇಲ್ಲಿ ಇದನ್ನು ಇಲ್ಲಿ ಬರೆದ್ರೆ ನಡೆಯುತ್ತೆ, ಇಲ್ಲಿ ಬರೆದ್ರೆ ನಡೆಯುತ್ತೆ. ಏನಾಗುತ್ತೆ ಮತ್ತು ಅದರಿಂದ ಸಾಂದರ್ಭಿಕ ಮುಖ್ಯಮಂತ್ರಿ ನೇಮಕ,
ಸರ್ಕಾರ ವಜಾಗೊಳಿಸುವಿಕೆ, ಈ ಥರ 2 ಬರ್ತವೆ. ಸೊ ರಾಜ್ಯಪಾಲರ ಆಯೋಗ ಶಿಫಾರಸು ಏನಾಯಿತು, ಇದು ಇತಿಮಿತಿಗಳು. ಆಯೋಗಗಳ ಶಿಫಾರಸು ಏನಾಯಿತು, ಸರ್ಕಾರ ಆಯೋಗ, ಯಾವ್ಯಾವ ಸರ್ಕಾರ ಆಯೋಗ, ಪುಂಚಿ ಆಯೋಗ, ಈ ಥರ ಏನು. ಇದರಿಂದ ಏನಾಗುತ್ತೆ, ಸಹಕಾರಾತ್ಮಕ ಒಕ್ಕೂಟ ವ್ಯವಸ್ಥೆ, ಇವೆಲ್ಲನೂ ಒಳಗೊಂಡಿರೋದು ಯಾವುದು, ರಾಜ್ಯಪಾಲರು ಇವೆಲ್ಲನೂ ನೀಟಾಗಿ ಎಷ್ಟು ಬೇಕು ಅಷ್ಟೇ ತಿಂದು ಉಪಯೋಗಿಸ್ಕೊಂಡ್ರೆ ಅವಾಗ ಏನಾಗುತ್ತೆ, ಸಹಕಾರಾತ್ಮಕ ಒಕ್ಕೂಟ ವ್ಯವಸ್ಥೆ ಆಗುತ್ತೆ. ಇಲ್ಲ ನನಗೆ ಇವೆರಡೇ ಇಂಪಾರ್ಟೆಂಟ್ ಅಂದರೆ ಒಕ್ಕೂಟ ಆಗಲ್ಲ, ಸಹಕಾರ ಆಗಲ್ಲ, ಇದೇನಾಗುತ್ತೆ, ರಾಜ್ಯಪಾಲರ ಅಧಿಕಾರ ಆಗುತ್ತೆ. ಸೊ ಅರ್ಥ ಆಯ್ತಾ. ಸೊ ಈ ರೀತಿ ಮೈಂಡ್ ಮ್ಯಾಪನ್ನು ಬಿಡಿಸಿದ್ರೆ ಉತ್ತಮ ಅಂಕಗಳನ್ನು ಪಡಿಬೋದು. ನೆಕ್ಸ್ಟ್ ಒಂದು ನಿಮ್ಗೆ ಅಷ್ಟು ಇದೆಲ್ಲ ನೆನಪಾಗಲ್ಲ, ನನಗೆ ಇಷ್ಟು ಸ್ವಲ್ಪ ಸಿಂಪಲ್ ಆಗಿ ಹಾಕಬೇಕು ಅಂದರೆ ಈ ರೀತಿಯೂ ಬರಿಬೋದು. ಇಲ್ಲಿ 1-2 ಇದ್ದಾವೆ, ಸ್ವಲ್ಪ ನೋಡಿ. ಇದಕ್ಕೆ ಫ್ಲೋ ಚಾರ್ಟ್ ಅಂತಾರೆ. ಈ ರೀತಿಯಾಗಿ ಬಾಕ್ಸ್ ಆಗಿಬಿಟ್ಟು ಬರೆದ್ರೆ ಅದಕ್ಕೆ ಏನಂತಾರೆ, ಫ್ಲೋ ಚಾರ್ಟ್ ಅಂತ ಕರೀತಾರೆ. ಇವು ಏನು, ರಾಜ್ಯಪಾಲರು, ಅವ್ರ ವಿವೇಚನಾಧಿಕಾರಿಗಳು, ಸಂವಿಧಾನಾತ್ಮಕ ವಿವೇಚನಾಧಿಕಾರಿಗಳು, ಸಾಂದರ್ಭಿಕ ವಿವೇಚನಾಧಿಕಾರಿಗಳು. ಇದು ತುಂಬ ಉತ್ತಮ. ಸೊ ಆರ್ಟಿಕಲ್ ಯಾವ್ದು ಬರುತ್ತೆ, 200, 356, 167. ಇವು ಸಾಂದರ್ಭಿಕ ವಿವೇಚನಾಧಿಕಾರಿಗಳು. CM ನೇಮಕ ಮಾಡೋದು, ಸರ್ಕಾರವನ್ನು ವಜಾ ಮಾಡೋದು, ಈ ಥರ. ಮತ್ತು ಇದನ್ನು ಕೂಡಿಸ್ಬಿಟ್ಟು ಇಲ್ಲಿ ನೋಡಿ, ಹಿಂಗೆ ಕೂಡಿಸ್ಬಿಟ್ಟು ಏನಾಗುತ್ತೆ, ಸಂವಿಧಾನಾತ್ಮಕ ಪರಿಮಿತಿಗಳು. ಇವೆರಡರಲ್ಲಿ ಅವ್ರಿಗೇನು ಇತಿಮಿತಿಗಳಿದ್ದಾವೆ, ನ್ಯಾಯಾಂಗ ತೀರ್ಪುಗಳು, ನ್ಯಾಯಾಂಗ ವಿಮರ್ಶೆಗಳು ಪಡ್ತಾರೆ, 2 ಹಾಕ್ಕೋಬೇಕು. ಇನ್ನೊಂದು ಪ್ಲಸ್ ಮಾಡ್ಕೊಂಡು ನ್ಯಾಯಾಂಗ ತೀರ್ಪುಗಳು ಮತ್ತು ಪ್ಲಸ್ ನ್ಯಾಯಾಂಗ ವಿಮರ್ಶೆ ಅಂತೇಳಿ. ಇದರಿಂದ ಏನಾಗುತ್ತೆ, ಪ್ರಜಾಪ್ರಭುತ್ವ ಉಂಟಾಗುತ್ತೆ. ಅವು ನ್ಯಾಯಾಂಗ ತೀರ್ಪು ಒಳಪಡಿಸೋದ್ರಿಂದ ಅಥವಾ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸೋದ್ರಿಂದ ಏನಾಗುತ್ತೆ, ರಾಜ್ಯಪಾಲರು ಬೇಡಪ್ಪ ಸುಮ್ಮನೆ ಯಾಕೆ ಅನಾಗತ್ಯ ತೊಂದರೆಗಳು, ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಈ ಥರ ಎಲ್ಲ ಬರ್ತವೆ ಅಂತೇಳಿ ಅವ್ರು ಏನು ಮಾಡ್ತಾರೆ, ಸಂವಿಧಾನಾತ್ಮಕ ಅಡಿಯಲ್ಲೇ ಕರ್ತವ್ಯ ನಿರ್ವಹಿಸ್ತಾರೆ. ಅದರಿಂದ ಏನಾಗುತ್ತೆ, ಪ್ರಜಾಪ್ರಭುತ್ವ ತತ್ವ ಮತ್ತು ಒಕ್ಕೂಟ ಸಮತೋಲನ ಉಂಟಾಗುತ್ತೆ. ಸಮತೋಲನ ಉಂಟಾಯ್ತು ಅಂದರೆ ಪ್ರಜಾಪ್ರಭುತ್ವ, ಪ್ರಜೆಗಳಿಗೆ ಉತ್ತಮ ಅಧಿಕಾರ ಸಿಗುತ್ತೆ. ಓಕೆ. ನೆಕ್ಸ್ಟ್ ಇಲ್ಲೊಂದಿದೆ, 356ನೇ ವಿಧಿಗೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಮಾತ್ರ. ಸಿಂಪಲ್ ಇದು. ಇದನ್ನು ನಾನು ಎಸ್ಪೆಷಲಿ ಪರ್ಟಿಕ್ಯುಲರ್ ಆಗಿ 356ನೇ ವಿಧಿಗೆ ಸಂಬಂಧಪಟ್ಟಂಗೆ ರಾಜ್ಯಪಾಲರ ಏನು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಇದು ಇದೆ. ಆ ಟೈಪ್ ಪ್ರಶ್ನೆ ಕೇಳಿದಾಗ ಇದನ್ನು ಉಪಯೋಗಿಸ್ಕೋಬೋದು. ರಾಜ್ಯದಲ್ಲಿ ಸಂವಿಧಾನಾತ್ಮಕ ಯಂತ್ರ ವಿಫಲವಾಗಿದೆ ಅಂದಾಗ ಯಾವುದು, 356ನೇ ವಿಧಿ ಅನ್ವಯ ರಾಜ್ಯಪಾಲರು ರಾಷ್ಟ್ರಪತಿಗೆ ರಾಜ್ಯ ತುರ್ತು ಸೇರಲು ಶಿಫಾರಸು ಮಾಡ್ತಾರೆ. ಸೊ ಈ ಶಿಫಾರಸು ವಿಫಲ ಆಗಿದೆ ಗೊತ್ತಾಯಿತು, ರಾಜ್ಯಪಾಲರು ಏನು ಮಾಡ್ತಾರೆ, 350 ವರದಿ ಮಾಡಿ ಶಿಫಾರಸು ಮಾಡಿದ್ರು. ಆಮೇಲೆ ಏನಾಗ್ತದೆ, ರಾಷ್ಟ್ರಪತಿ ಪರಿಶೀಲನೆ ಮಾಡ್ತಾರೆ. ಸಂಸತ್ತಿನ 2 ಸದನಗಳಲ್ಲಿ ಅನುಮೋದನೆ ಆಗುತ್ತೆ, ಅಲ್ಲಿ ಸೆಂಟ್ರಲ್ ಸ್ಟೇಟಲ್ಲೆಲ್ಲ. ಆಮೇಲೆ ರಾಷ್ಟ್ರಪತಿ ಆಡಳಿತ ಜಾರಿ ಆಗುತ್ತೆ. ಓಕೆ. ಒಂದು ರಾಷ್ಟ್ರಪತಿ ಆಡಳಿತ ಜಾರಿ ಆದ ನಂತರ ಅದನ್ನು ತೆಗಿಬೇಕು ಅಂದರೆ ಅಲ್ಲಿ ಏನಾಗುತ್ತೆ, ತೆಗಿಬೇಕು ಅಂದ್ರಲ್ಲ, ಫ್ಲೋರ್ ಟೆಸ್ಟ್ ಮೂಲಕ ಬಹುಮತ ಸಾಬೀತು, SI ಬೊಮ್ಮಾಯಿ ತೀರ್ಪು ಪ್ರಕಾರ. ಸೊ ಇದು ಎದಕ್ಕಂದರೆ, ಈ ಫ್ಲೋ ಚಾರ್ಟ್ ಎದಕ್ಕೆ ಕೊಟ್ಟಿದ್ರೆ, SI ಬೊಮ್ಮಾಯಿ ಪ್ರಕರಣ ಅಂದರೆ SI ಬೊಮ್ಮಾಯಿ ಸರ್ಕಾರನ ಏನು ರಾಜ್ಯಪಾಲರು ವಜಾ ಮಾಡಿ ರಾಜ್ಯಪಾಲ ತುರ್ತು ಸೇರಿದ್ರಲ್ಲ, ಆ ಹಿನ್ನೆಲೆ ಇಷ್ಟು ತಿರ್ತರ ನಂತರ ಇವಾಗ SI ಫ್ಲೋ ಟೆಸ್ಟ್ ಮೂಲಕ ಬಹುಮತ ಸಾಬೀತುಪಡಿಸ್ಬೇಕಂದ್ರೆ SI ಬೊಮ್ಮಾಯಿ ಪ್ರಕರಣ ತೀರ್ಪು ಅಂದರೆ ಅವ್ರು SI ಬೊಮ್ಮಾಯಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅವಾಗ ಅಲ್ಲಿ ರಾಜ್ಯಪಾಲರ ಕುರಿತು ಈ ಥರ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಡುತ್ತೆ. ಸೊ ಇಷ್ಟು ಇವು ಏನಾಗ್ತವೆ, ಇದಕ್ಕೆ ಸಂಬಂಧಪಟ್ಟಂಗೆ ಮೈಂಡ್ ಮ್ಯಾಪು ಅಥವಾ ಫ್ಲೋ ಚಾರ್ಟ್ಗಳನ್ನು ನೀವು ಉಪಯೋಗಿಸ್ಕೋಬೇಕು. ಸಮಯ ಸಂದರ್ಭ ಎಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ ನೋಡಿ. ಈ ಫ್ಲೋ ಚಾರ್ಟ್ನ ಎಲ್ಲಿ ಉಪಯೋಗಿಸ್ಕೋಬೋದು, ಇಲ್ಲಿದೆಯಲ್ಲ ಮುಖ್ಯ ಭಾಗ ಅಂತ ಬರ್ತಿರಲ್ಲ, ಮುಖ್ಯ ಭಾಗಕ್ಕೆ ಇದನ್ನೇ ಸುಮ್ಮನೆ ನನಗೆ ನಿಮಗೆ ಅರ್ಥ ಆಗಲಿ ಅಂತೇಳಿ ಬರೆದದ್ದು ಬಾಡಿ ಪಾರ್ಟ್ ಅಂತೇಳಿ. ಮತ್ತು ನೀವು ಅದನ್ನೇ ಅಲ್ಲೇನು ಹಾಕೋ ಅವಶ್ಯಕತೆ ಇಲ್ಲ. ಇಟ್ಸ್ ಅಂಡರ್ಸ್ಟುಡ್ ಈ ಥರ ಹೆಡ್ಲೈನ್ ಬರೆದು ಈ ಕೆಳಗೆ ಇಲ್ಲಿ ಮೈಂಡ್ ಮ್ಯಾಪ್ ಆಗ್ಬೋದು, ಇಲ್ಲ ಫ್ಲೋ ಚಾರ್ಟ್ಗಳನ್ನು ಹಾಕ್ಬೋದು, ಏನು ಬೇಕಾದ್ರೆ ಇಲ್ಲಿ ಹಾಕಿ. ನಿಮ್ಗೆ ಇಲ್ಲೂ ನೆನಪಾಗಲಿಲ್ಲ ಸರ್, ಆಮೇಲೆ ಬರ್ತಾ ಗೊತ್ತಾಯಿತು ಅಂದರೆ ಇದು ಮುಗಿದ ತಕ್ಷಣ ಇಲ್ಲೊಂದು ಆಯ್ತಲ್ಲ, ಇಲ್ಲೇನು ಕೆಳಗನ ಹಾಕಿ, ಇಲ್ಲ ಇಲ್ಲಿ ಹಾಕಿ, ಇಲ್ಲಿನೂ ಹಾಕ್ಬೋದು, ಅಥವಾ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲೇನು ಹಾಕ್ಬೋದು. ಓಕೆ. ಅಂದರೆ ಇನ್ನು ಆನ್ಸರ್ ಇರಬೇಕಾದ್ರೆ ಅವರು ಫ್ಲೋ ಚಾರ್ಟ್ ನೋಡ್ಬೇಕು. ಆನ್ಸರ್ ಮುಗಿದ ನಂತರ ಫ್ಲೋ ಚಾರ್ಟ್ ನೋಡಿದ್ರೆ ತುಂಬ ಅವ್ರಿಗೊಂಥರ ಅದೇನು ಆಗ್ಬೋದು, ಅದನ್ನು ಒಳ್ಳೆಯದೇ. ಬಟ್ ಏನಂದರೆ ಇಲ್ಲಿ ಮಧ್ಯದಲ್ಲಿ ಹಾಕಿದ್ರೆ ತುಂಬ ಉತ್ತಮ. ಮಾತ್ರ ಇಲ್ಲಿನೂ ಹಾಕ್ಬೋದು ಸುಧಾರಣೆಗಳು ಅಂತೇಳಿ. ಓಕೆ. ಬಟ್ ಬೆಸ್ಟ್ ಮೆಥಡ್ ಅಂದರೆ ಒಂದು ಇಲ್ಲಿ ಹಾಕಿ, ಇಲ್ಲ ನನಗೆ ಇಲ್ಲೂ ಇದಕ್ಕೆ ಸ್ಟಾರ್ಟಿಂಗ್ ನೆನಪು ಬಂದುಬಿಡ್ತು ಸರ್ ಅಂದರೆ
ಇಲ್ಲಿ ಹಾಕಿದ್ರೆ ಬೆಸ್ಟ್. ಓಕೆ, ಇವೆಲ್ಲ ಹಾಕ್ಬಿಟ್ಟು ಈ ಥರ ಮೈಂಡ್ ಮ್ಯಾಪ್ ಹಾಕಿದರೆ ತುಂಬ ಉತ್ತಮ. ಓಕೆ, ನಾನು ಒಂದೇ ರೀತಿಯಾಗಿದೆ, ನೀವು ಬೇರೆ ಬೇರೆ ಬಾಕ್ಸ್ಗಳು ಮಾಡ್ಕೋಬೋದು. ನಾನು ಏನು ಸಿಂಪಲ್ಲಾಗಿ ಏನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲ 1/1 ಈ ಥರ ಏನೋ ಸೈದ್ಧಾಂತಿಕ ವೀಕ್ಷಣೆಗಳು ಇಲ್ಲೇ ಬರೆದ್ಬಿಟ್ಟು ಯಾವಿದೆ ಅಂತ ಈ ಥರ ಬರಿಬೋದು. ನೋಡಿ, ಸಂವಿಧಾನಾತ್ಮಕ ವಿವೇಚನೆ ಅಂತ ಇಲ್ಲಿ ಬಾಕ್ಸಿಗೆ ಬಂದು 1ನೇದು 2ನೇದು 3 ಯಾವ ಈ ಥರ ಬರಿಬೋದು. ಮತ್ತು ಏನು ನೆಕ್ಸ್ಟ್ ಸಾಂದರ್ಭಿಕ ವಿವೇಚನೆಗಳು ಮತ್ತು 1 2 ಈ ಥರ ಫ್ಲೋ ಚಾರ್ಟ್ ಈ ಥರನೂ ಹಾಕ್ಬೋದು. ಸೊ ಒಂದೇ ರೀತಿ ಇದೇ ರೀತಿ ಹಾಕ್ಬೇಕಂತ ನಿಮಗೆ ಅಲ್ಲಿ ಮೈಂಡ್ ಎಕ್ಸಾಮ್ ಕೂತಲ್ಲಿ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ನೀವು ಆನ್ಸರನ್ನು ಮಾಡಬೇಕಾಗಿರುತ್ತೆ. ಸೊ ಇದು 2ನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ ಪ್ರಶ್ನೆ GS ಪೇಪರ್ 4ಅಲ್ಲಿದೆ. ಸಾರ್ವಜನಿಕ ಭಾವನಾತ್ಮಕ ಅಂದರೆ ಎಥಿಕ್ಸ್ ಪೇಪರ್ಗೆ ಸಂಬಂಧಪಟ್ಟಂಗಿದೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ, ಈಗಾಗಲೇ ಸಮಯ ಆಗಿದೆ. ಓಕೆ, ಎಮೋಷ್ನಲ್ ಇಂಟೆಲಿಜೆನ್ಸಿ ಇದಕ್ಕೆ ಸಂಬಂಧಪಟ್ಟಂಗೆ ಡಯಾಗ್ರಾಮ್ ಇದ್ದಾವೆ ಎಥಿಕ್ಸ್ ಪೇಪರ್ಗೆ ಸಂಬಂಧಪಟ್ಟಂಗೆ. ಅದಾದ ನಂತರ ಭಾರತೀಯ ಕಲೆ ಮತ್ತು GS ಪೇಪರ್ 1ಗೆ ಸಂಬಂಧಪಟ್ಟಂತೆ ವಾಸ್ತುಶಿಲ್ಪ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ ದಕ್ಷಿಣ ಭಾರತ ದ್ರಾವಿಡ ವಾಸ್ತುಶೈಲಿ ವಿಕಾಸಕ್ಕೆ ಕೊಡುಗೆ ನೀಡಿತು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಗಿದೆ, ಅದನ್ನು ನೋಡೋಣ. ಇವೆಲ್ಲ ಇದ್ದಾವೆ. ಇದು ವಿಜಯನಗರ ಸಾಂಸ್ಕೃತಿಕ ಫ್ಲೋ ಚಾರ್ಟ್ ಕೂಡ ಇದೆ. ಸೊ ಇವೆಲ್ಲ ನೋಡೋಣ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೋಡಿ ನಾನು ವಿವರಣೆ ಕೊಡ್ತೀನಿ. ನಾನು ಪ್ರತಿದಿನ 1 or 2 ಕ್ವಶನ್ಸ್ನ ಕಂಪಲ್ಸರಿ ನಾನು ಅಟೆಂಡ್ ಮಾಡಿ ತಮಗೆ ಅಪ್ಲೋಡ್ ಮಾಡ್ತೀನಿ. ಏನೋ ಇಷ್ಟ ಆದರೆ ಲೈಕ್ ಮಾಡಿ, ಏನೋ ಮಾಡಿ. ಬಟ್ ಏನಂದರೆ ನಾನು ಬರಿತೀನಿ, ನಾನು ಸೀರಿಯಸ್ ಆಗಿ ನೋಡಬೇಕು, ನಾವು ಓದಬೇಕು ಅನ್ನೋರಿಗೆ ಉತ್ತಮ. ಯಾಕಂದರೆ ನೀವು ಲಕ್ಷ ಅಂತ ಆಗಲ್ಲ, 15-20 ಸಾವಿರಕ್ಕೆ ಮಿನಿಮಮ್ ಬೇಕೇ ಬೇಕು. ಮತ್ತು ನೀನು ಪ್ಯೂರ್ ಟೆಸ್ಟ್ ತೊಗೊತೀನಿ ಅಂದರೆ 1 ಲ್ಯಾಕ್ವರೆಗೆ ನಿಮಗೆ ಖರ್ಚು ಬರುತ್ತೆ. ಅಷ್ಟು ಕೊಟ್ಟು ನನಗೆ ಅಲ್ಲಿ ಹೋಗಿ ಆಗಲ್ಲ ಅಂದರೆ ನೀವು ಎಲ್ಲೇ ಸೀರಿಯಸ್ ಅಬ್ಸರ್ವ್ ನಾನು ಅಟ್ಲೀಸ್ಟ್ ನನಗೆ ಮುಖ್ಯ ಪರೀಕ್ಷೆ ಹೆಂಗಿರುತ್ತೆ, ಹೆಂಗೆ ಬರೀಬೇಕು ಅನ್ನೋ ಐಡಿಯಾ ಬೇಕಾದರೆ ಪ್ರತಿನಿತ್ಯ ಎಲ್ಲರೂ ಹೇಳ್ತಾರೆ, ಹೇಳಿದ ತಕ್ಷಣ ಯಾರಿಗೂ ಅರ್ಥ ಆಗಲ್ಲ. ಬಟ್ ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದಾಗ ಹಲವು ಅಭ್ಯರ್ಥಿಗಳಿಗೆ ಅರ್ಥ ಆಗೋದು, ನನಗೂ ಅರ್ಥ ಆಗೋದು ಸಾಮಾನ್ಯ. ಯಾಕಂದರೆ ನಾವು ಹೆಂಗಿದೆ ಅಂತೇಳಿ ಮೈಂಡಿಗೆ ನಮಗೆ ಇಮ್ಯಾಜಿನೇಷನ್ ಬರಬೇಕು. ಸುಮ್ಮನೆ ಅವ್ರು ಹೇಳಿದ ತಕ್ಷಣ ನಮ್ಗೆ ಇಮ್ಯಾಜಿನೇಷನ್ ಬರೋಲ್ಲ. ಆ ಪ್ರಶ್ನೆ ಪತ್ರಿಕೆನ ಆನ್ಸರ್ನ ನೋಡಿದಾಗ ನಮಗೆ ಏನೋ ಒಂದು ಅದಿದು ಸಿಗುತ್ತೆ. ಸೊ ಏನಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳನ್ನು ಈ ಹಿಂದೆ KPSC UPSC ಕೇಳಿದಂಥ ಪ್ರಶ್ನೆಗಳನ್ನು ನಾನು ಇದರಲ್ಲಿ ಬಳಸ್ಕೊಂಡು ಮಾದರಿ ಉತ್ತರ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಬರೆದು ವಿತ್ ಫ್ಲೋ ಚಾರ್ಟ್ ಮೂಲಕ ತಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ನೋಡೋಕ್ಕೆ ಹೇಳಿ, ಇದರ ಉಪಯೋಗ ಪಡ್ಕೊಳ್ಳಿ ಅಂತೇಳಿ ಈ ಮೂಲಕ ಎಲ್ರಿಗೂ ಹೇಳ್ತೀನಿ. ಥ್ಯಾಂಕ್ ಯು.